ಇಲ್ಲಿ ಇವರು ಕರ್ಣನ ಹೆಸರನ್ನು ನೆನಪು ಮಾಡ್ಕೊಳ್ತಾ ಇರೋ ಅಷ್ಟೊತ್ತಿಗೆ ಕರ್ಣ ಬರ್ತಾನೆ. ಕರ್ಣ ಹೇಳ್ತಾನೆ ಇವರಿಗೆ, ದುರ್ಯೋಧನ ಮೊದಲಾದವರಿಗೆ, ನನಗನ್ಸತ್ತೆ ಇಂತಹ ಇವನೇ ಭೀಷ್ಮನೇ ಬಿದ್ದ ಮೇಲೆ ಇನ್ನು ಅರ್ಜುನನ ಎದುರಿಸೋದಕ್ಕೆ ಸಾಧ್ಯವಾ ಅನ್ನುವ ಅನುಮಾನ ನನಗೆ ಕಾಡತ್ತೆ ಅಂತ ಹೇಳ್ತಾನೆ. ನ ಪಾರ್ಥಿವ ಸೋಢುಮಲಂ ಧನಂಜಯಂ, ಅರ್ಜುನನನ್ನು ಇಲ್ಲಿರುವ ಯಾವ ಕ್ಷತ್ರಿಯರಿಗೂ ಎದುರಿಸೋದಕ್ಕಾಗೋದಿಲ್ಲ ಅಂತಲೇ ಅನಿಸತ್ತೆ ಅಂತ. ಯುಧಿಷ್ಠಿರ ಬಹಳ ಸ್ಥೈರ್ಯ ಇರುವವನು ಅಂತ, ಸ್ಥಿರತೆ ಇರುವವನು ಅಂತ, ಚಂಚಲ ಅಲ್ಲ, ಬದಲಾಗೋದಿಲ್ಲ, ಒಂದು ಗಟ್ಟಿತನ ಇದೆ ಅವನ ಮನಸ್ಸಿನಲ್ಲಿ. ಮತ್ತು ಅವನು ಧರ್ಮಿಷ್ಠ ಅಂತ. ಇಂದಿನಿಂದ ಪಾಂಡವರು ಕುರುಗಳ ಸೈನ್ಯವನ್ನು ಪ್ರತಿಕ್ಷಣ ನಾಶ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾನೆ ಕರ್ಣ. ಅದ್ಯ ಪ್ರಭೃತಿ ಸಂಕ್ರುದ್ಧಾ ವ್ಯಾಘ್ರ ಇವ ಮೃಗಕ್ಷಯಂ ಅಂತ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ, ಕಳೆದ ಸಂಚಿಕೆಯಲ್ಲಿ ನಾವು 10ನೇ ದಿನದ ಯುದ್ಧದ ನಂತರದ ಬೆಳವಣಿಗೆಗಳನ್ನ ನೋಡ್ತಾ ಇದ್ವಿ. 11ನೇ ದಿನ ಬೆಳಗ್ಗೆ ಏನಾಯಿತು ಅನ್ನೋದು ಕೂಡ ನೋಡಿದ್ವಿ ನಾವು. ಕರ್ಣ ಮತ್ತು ಭೀಷ್ಮನ ಸಂವಾದವನ್ನು ನೋಡಿದ್ವಿ. ಸೊ ಈಗ 11ನೇ ದಿನದ ಯುದ್ಧ ಶುರು ಆಗಬೇಕಾಗಿದೆ. ಸೊ ಅದಕ್ಕೆ ನಾವು ದ್ರೋಣ ಪರ್ವ ಅಂತ ಕರಿತೀವಿ, ಕರೆಕ್ಟಾ ಸರ್? ಹೌದು, ದ್ರೋಣ ಪರ್ವ ಅಂತ ಕರಿತೀವಿ. ಇಲ್ಲಿ ಏನಂದರೆ ಮಹಾಭಾರತದ 18 ಪರ್ವಗಳಲ್ಲಿ ಕೆಲವು ಇದಕ್ಕೆ ಪರ್ವಗಳನ್ನು ವಿಭಾಗ ಮಾಡ್ಕೊಂಬಂದಿದ್ದಾರೆ ಇವರು. ನಾವು ಅದನ್ನು ಹೆಚ್ಚು ಬಳಸಿಲ್ಲ. ಇಲ್ಲಿ ನಾವು ಕತೆ ಹೇಳ್ತಾ ಇರೋದು ಪರ್ವಗಳ ಆಧಾರದಲ್ಲ. ಹಾಗಾಗಿ ನಾವಿಲ್ಲಿ ಹೇಳುವಲ್ಲಿ ಪರ್ವಗಳು ಬಂದಿಲ್ಲ. ಈಗ ವನವಾಸ ಆಯಿತು, ಅಜ್ಞಾತವಾಸ ಆಯಿತು, ಅದಕ್ಕೆ ಬೇರೆ ಬೇರೆ ಪರ್ವ. ಅವರು ಹುಟ್ಟಿದ್ರು, ಆಮೇಲಿಂದ ಆಯಿತು ಅದಕ್ಕೆ ಸಭಾ ಪರ್ವ ಅಂತ ಕರೆದ್ರು, ಮೊದಲನೇದಕ್ಕೆ ಆದಿ ಪರ್ವ ಅಂತ ಕರೆದ್ರು, ಇವ್ರದ್ದೆಲ್ಲ ಹುಟ್ಟು ಇರೋದು. ಆಮೇಲೆ ನಡೆದ ಅವರ ಗಲಾಟೆಗಳೆಲ್ಲ ಇವೆ, ಅವೆಲ್ಲ ಸಭಾ ಪರ್ವ ಅಂತ ಕರೆದ್ರು. ಇಂದ್ರಪ್ರಸ್ಥವೋ ದ್ಯೂತವೋ ಇದೆಲ್ಲ ನಡೆದಿದ್ದು. ಮುಂದೆ ವನಪರ್ವ ಅಂತ ಕರೆದ್ರು. ಅದಾದಮೇಲೆ ಯುದ್ಧ ಶುರುವಾಯ್ತಲ್ಲ, ಅದನ್ನು ಆ ಯುದ್ಧದ ಸೇನಾಧಿಪತಿಯ ಹೆಸರಿನಲ್ಲಿ ಪರ್ವ ಅಂತ ಕರೆದ್ರು. ಪಾಂಡವರ ಪಕ್ಷದ ಸೇನಾಧಿಪತಿ ಹೆಸರಲ್ಲ, ಕೌರವ ಪಕ್ಷದ ಸೇನಾಧಿಪತಿಗಳ ಹೆಸರಲ್ಲಿ ಪರ್ವ ಅಂತ ಕರೆದ್ರು. ಭೀಷ್ಮ ಪರ್ವ, ದ್ರೋಣ ಪರ್ವ, ಅದಾದ್ಮೇಲೆ ದ್ರೋಣ ಪರ್ವ, ಅದಾದ್ಮೇಲೆ ಕರ್ಣ ಪರ್ವ ಅಂತ ಹೀಗೆ ಹೆಸರಿಟ್ಕೊಂಡು ಹೋಗಿದ್ದಾರೆ. ಇದಲ್ಲದೆ ಇದ್ರೊಳಗಡೆ ಉಪಪರ್ವಗಳು ಅಂತಲೂ ಬೇರೆ ಬೇರೆ ಇದೆ. ಪ್ರಧಾನ ಪರ್ವಗಳು 18, ಅದಾದ್ಮೇಲೆ ಅದರೊಳಗಡೆ ಮತ್ತೆ ಬೇರೆ ಪರ್ವಗಳಿರುತ್ತೆ. ಆ ಪರ್ವಗಳೊಳಗೆ ಮತ್ತೆ ಅಧ್ಯಾಯಗಳಿರುತ್ತೆ. ಆ ಥರ ಅದರ ಕ್ರಮ ಇರೋದು. ಹಾಗಾಗಿ ಭೀಷ್ಮನ 10ನೇ ದಿನದ ಯುದ್ಧದವರೆಗಿನದನ್ನು ಭೀಷ್ಮ ಪರ್ವ ಅಂತ ಕರೀತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ 1ನೇ ದಿನದಿಂದ 10ನೇ ದಿನದವರೆಗಿನದನ್ನು, 11ನೇ ದಿನದಿಂದ ದ್ರೋಣ ಪರ್ವ ಆರಂಭ ಆಗುತ್ತೆ. ಸೊ ಇದು ವ್ಯಾಸರ ಒಂದು ನಿರ್ಧಾರ. ಹೌದು. ಓಕೆ. ಅವರು ಕೌರವರ ಹೆಸರುಗಳನ್ನ ಇಟ್ಟಿದ್ದಾರೆ. ಅಲ್ಲಿ ಕೌರವ ಸೇನಾಧಿಪತಿಗಳನ್ನು ಇಟ್ಟಿದ್ದಾರೆ. ಅಂದರೆ ಅಲ್ಲಿ ಅದು ತಂದಿರೋದೇನೆಂದರೆ ವಿಭಾಗ ಬೇಕಲ್ವಾ. 18 ದಿನದ ಯುದ್ಧವನ್ನು ಒಟ್ಟಿಗೆ ಇಡೋದಕ್ಕಾಗೋದಿಲ್ಲ, ಪ್ರತ್ಯೇಕಿಸಿ ಕೊಡಬೇಕಾಗತ್ತೆ ಅದನ್ನ. ಈ ಕಡೆ ಇಲ್ಲಿ ಪ್ರತ್ಯೇಕಿಸಿ ಕೊಡೋದಕ್ಕೆ ಏನೂ ಇಲ್ಲ. ದೃಷ್ಟದ್ಯುಮ್ನ 1ನೇ ದಿನ ಸೇನಾಧಿಪತಿಯಾದ, ಕೊನೆವರೆಗೂ ಅವನೇ. ಹಾಗಾಗಿ ಇಲ್ಲಿ ಏನನ್ನು ಬಹಳ ಮುಖ್ಯವಾಗಿ ವಿಭಾಗಿಸೋಕೆ ಬರೋದೇ ಇಲ್ಲ. ವಿಭಾಗಿಸೋದಕ್ಕೆ ಬರೋದು ಅಲ್ಲಿ ಬರುತ್ತೆ. ಅಲ್ಲಿ ಸೇನಾಪತಿ ಚೇಂಜ್ ಆಗ್ತಾ ಹೋದ, ಮತ್ತೆ ಮಹಾವೀರರಾದವರು ಅಲ್ಲಿ ಸತ್ರು, ಅದನ್ನ ಇಟ್ಕೊಂಡು ಅವ್ರ ಆ ಥರ ವಿಭಾಗ ಮಾಡಿಕೊಂಡು. ಇಲ್ಲಿ ಕರ್ಣ ಬಂದಿದ್ದಾನೆ ಭೀಷ್ಮನ ಬಳಿಗೆ, ಬಂದು ಮಾತಾಡ್ಕೊಂಡಿದ್ದಾನೆ. ಆದರೆ ಅವನು ಅಲ್ಲಿ ಕಾಣಿಸ್ಕೊಂಡಿಲ್ಲ ಇನ್ನು. ಎಲ್ಲಿ? ಯುದ್ಧ ರಂಗದಲ್ಲಿ ಕಾಣಿಸ್ಕೊಂಡೆ, ಶಿಬಿರದಲ್ಲಿ ಕಾಣಿಸ್ಕೊಂಡಿಲ್ಲ. ಇನ್ನು ಯುದ್ಧಕ್ಕೆ ಹೋಗಿಲ್ಲ ಯಾರು. 11ನೇ ದಿನ ಬೆಳಿಗ್ಗೆ, 11ನೇ ದಿನ ಬೆಳಗಾಗಿದೆ, ಕರ್ಣ ಭೀಷ್ಮರ ಮಾತುಕತೆ ಆಗಿದೆ. ಇಲ್ಲಿ ಆಗುವಾಗ ಅಲ್ಲಿ ಬೆಳಗ್ಗೆ ಎದ್ದವರಲ್ಲಿ ಕರ್ಣ ಜಪ ಶುರುವಾಯಿತಂತೆ ಕೌರವರ ಪಾಳ್ಯದಲ್ಲಿ. ಎಲ್ಲರೂ ಅವನ ಹೆಸರನ್ನು ಹೇಳಿದ್ರು ಅಂತ. ಕರ್ಣಂ ಹಿ ಕುರವೋಸ್ಮಾರ್ಷು ಸಹಿದೇವೋ ವ್ರತೋಪಮಃ. ಈಗ ಭೀಷ್ಮನಂತ ಇನ್ನೊಬ್ಬ ಬೇಕಾಗಿದೆ ನಮಗೆ, ಅದು ಕರ್ಣನೇ ಅಂತ ಅವನನ್ನು ನೆನಪಿಸಿಕೊಂಡ್ರು ಅಂತ.
ಬಹಳ ಇದಕ್ಕೆ ಸರ್ವಶಸ್ತ್ರಭೃತಾಂ ಶ್ರೇಷ್ಠಂ ರೋಚಮಾನಮಿವಾತಿಥಿಂ ಬಂಧುಮಾಪದ್ಗತಸ್ಯೇವ ತಮೇವೋಪಾಗಮನ್ ಮನಃ ಅಂತ ಅವರೆಲ್ಲರ ಮನಸ್ಸಿನಲ್ಲೂ ಅವನ ಹೆಸರು ಬಂತು ಅಂತ. ಅಂದರೆ ಎಲ್ಲ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದವನವನು, ಆಪತ್ತಿಗೆ ಒದಗುವ ಬಂಧು ಅನ್ನುವ ತರಹದಲ್ಲಿ ಅವನನ್ನು ನೋಡಿದ್ರು ಅವರೆಲ್ಲ ಅಂತ. ಬರೀ ಮನಸ್ಸಲ್ಲಿ ಬಂದಿದ್ದಲ್ಲ, ಎಲ್ಲರೂ ಕರ್ಣ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಓಕೆ, ಕರ್ಣ ಅಂತ ಅಂದರೆ ಕರ್ಣನ ಕರೆಸ್ಬೇಕು, ಕರ್ಣ ಬರಬೇಕು, ಕರ್ಣ ಯುದ್ಧ ಮಾಡಬೇಕು ಅಂತ ಅಲ್ಲಲ್ಲಿ ಮಾತುಕತೆಗಳು ಆರಂಭ ಆಯಿತು. ಅದು ಮಾತುಕತೆಯೂ ಶುರುವಾಯಿತು. ಭೀಷ್ಮ ಇರುವವರಿಗೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದ, ಈಗ ಭೀಷ್ಮ ಯುದ್ಧದಲ್ಲಿಲ್ಲ, ಹಾಗಾಗಿ ಕರ್ಣನ ಕರೆಸಬೇಕು ಅಂತ ಚರ್ಚೆ ಶುರುವಾಯಿತು. ಇಲ್ಲಿ ಇವರು ಕರ್ಣನ ಹೆಸರನ್ನು ನೆನ್ಪು ಮಾಡ್ಕೊಳ್ತಾ ಇರೋ ಅಷ್ಟೊತ್ತಿಗೆ ಕರ್ಣ ಬರ್ತಾನೆ. ಭೀಷ್ಮನ ಭೇಟಿ ಮಾಡಿ ಅವನ ಹತ್ರ ಯುದ್ಧಕ್ಕೆ ಅನುಮತಿಯನ್ನು ಪಡೆದು ಬರ್ತಾನೆ. ಬಂದು ಇಲ್ಲಿ ಮಾತುಕತೆ ಶುರುವಾಗುತ್ತೆ. ಆಗ ಕರ್ಣ ಹೇಳ್ತಾನೆ ಇವರಿಗೆ, ದುರ್ಯೋಧನ ಮೊದಲಾದವರಿಗೆ ಭೀಷ್ಮನ ಬಗ್ಗೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ. ತುಂಬ ಧೈರ್ಯಶಾಲಿಯಾಗಿದ್ದ ಅವನು, ಮೇಧಾವಿಯಾಗಿದ್ದ, ಪರಾಕ್ರಮಿಯಾಗಿದ್ದ, ತೇಜಸ್ವಿಯಾಗಿದ್ದ, ಸತ್ಯವಂತನಾಗಿದ್ದ, ವೀರರಿಗಿರಬೇಕಾದ ಎಲ್ಲ ಗುಣಗಳು ಅವನಲ್ಲಿ ಇದ್ವು, ದಿವ್ಯವಾದ ಅಸ್ತ್ರಗಳಿದ್ವು. ಆಮೇಲೆ ಅವನಲ್ಲೊಂದು ವಿನಯ ಇತ್ತು, ತುಂಬ ಚೆನ್ನಾಗಿ ಮಾತಾಡ್ತಿದ್ದ, ಸುಂದರವಾಗಿ ಮಾತಾಡ್ತಿದ್ದ, ಯಾರಿಗೂ ಕೆಡುಕಾಗುವ ಮಾತುಗಳನ್ನು ಆಡ್ತಾ ಇರಲಿಲ್ಲ ಅವನು. ಜ್ಞಾನಿಗಳನ್ನು ದ್ವೇಷಿಸೋರನ್ನು ಅವನು ಸಂಹಾರ ಮಾಡ್ತಿದ್ದ ಅನ್ನೋ ಥರ ಇತ್ತು. ಕೃತಜ್ಞನಾಗಿದ್ದ ಅವನು. ಅಂತಹ ಭೀಷ್ಮ ಇವತ್ತು ಧರೆಗೆ ಒರಗಿದಾನೆ ಅಂತ ಅಂದರೆ ನನಗೆ ಎಲ್ಲರೂ ಸತ್ತರು ಅಂತ ಅನ್ನಿಸ್ತಾ ಇದೆ ಅಂತ ಮಾತಾಡ್ತಾನೆ ಕರ್ಣ. ಇಂಥ ಭೀಷ್ಮನ ಅಧ್ಯಾಯವೇ ಮುಗೀತು ಅಂತಂದರೆ ಇನ್ನೇನು ಉಳಿತು ಅಂತ ಹೇಳಬೇಕು ಅಂತ. ಸಚೇತ್ ಪ್ರಶಾಂತ ಪರವೀರ ಅಂತ ಮನ್ಯೇ ಹತಾನೇವ ಹಿ ಸರ್ವ ಯೋಧಾನ್ ಅಂತ. ನಮ್ಮ ಪಕ್ಷದ ಎಲ್ಲ ಯೋಧರು ಸತ್ತರು ಅಂತಲೇ ನಾನಿದನ್ನು ಭಾವಿಸ್ತೀನಿ ಅಂತ ಕರ್ಣ ಮಾತಾಡ್ತಾನೆ. ಇಲ್ಲಿ ಯಾವುದೂ ಶಾಶ್ವತ ಅಲ್ಲ ಅಂತ ಅನಿಸತ್ತೆ ನನಗೆ, ಎಲ್ಲವೂ ಅನಿತ್ಯ ಇಲ್ಲಿ ಅಂತ ಹೇಳ್ತಾನೆ. ಯಾಕೆಂದರೆ ಭೀಷ್ಮನಂತವನೇ ಹೊರಗುತ್ತಾನೆ ಅಂತಂದರೆ ಇನ್ನೇನು ಅಂತ. ವಸುಂಧರೆಯನ್ನು ಬಿಟ್ಟು ಹೊರಟ ಅವನು ಅಂತ ಅದಕ್ಕೆ ಬಹಳ ಚಂದವಾಗಿ ಹೇಳ್ತಾನೆ ಅವನು. ಅವನೇ ವಸು ಅಲ್ವ ಅವನು ಅಂತ. ವಸು ಹುಟ್ಟಿ ಬಂದ ವಸು ಪ್ರಭಾವೇ ವಸು ವೀರ್ಯ ಸಂಭವೆ. ಅವನು ಅಷ್ಟೇ ಸಾಮರ್ಥ್ಯ ಇತ್ತು ಅವನಿಗೆ. ಅಂದರೆ ದೇವತೆಗಳಿಗಿದ್ದಷ್ಟು ಸಾಮರ್ಥ್ಯ ಇತ್ತು, ಮನುಷ್ಯರಿಗಿಂತ ಹೆಚ್ಚು ಸಾಮರ್ಥ್ಯ ಇತ್ತು ಅವನಿಗೆ. ಆದರೆ ಅವನು ವಸುಗಳನ್ನೇ ಸೇರಿಬಿಟ್ಟ, ವಸುಂಧರೆಯನ್ನು ಬಿಟ್ಟು ಅಂತ. ವಸುಪ್ರಭಾವೇ ವಸುವೀರ್ಯ ಸಂಭವೆ ಗತೆ ವಸೂನೇವ ವಸುಂಧರಾಧಿಪೆ ವಸೂನಿ ಪುತ್ರಾಂಶ ವಸುಂಧರ ಅಂತತ. ವಸುಂಧರೆಯನ್ನು ಬಿಟ್ಟ, ವಸುಂಧರೆ ಅಂದರೆ ಭೂಮಿ, ವಸು ಅಂದರೆ ಸಂಪತ್ತನ್ನು ಬಿಟ್ಟ, ಪುತ್ರ ಅನ್ನು ಮಕ್ಕಳನ್ನು ಎಲ್ಲರನ್ನೂ ಬಿಟ್ಟು ಹೊರಟು ಬಿಟ್ಟ ಅವನು. ಇದಕ್ಕಿಂತ ನಮ್ಮ ಸೈನ್ಯಕ್ಕೆ ದೊಡ್ಡ ದುಃಖ ಯಾವುದೂ ಇಲ್ಲ ಅಂತ ಕರ್ಣ ಮಾತಾಡ್ತಾನೆ. ನಿಟ್ಟುಸಿರು ಬಿಟ್ಟು ಮಾತಾಡ್ತಾನೆ, ಅಂದರೆ ನಿಜವಾದ ದುಃಖದಿಂದಲೇ ಮಾತಾಡ್ತಾನೆ. ಅವನ ಮಾತು ಮತ್ತೆ ಎಲ್ಲರಲ್ಲೂ ಮತ್ತೊಮ್ಮೆ ದುಃಖ ಹುಟ್ಟಿಸುತ್ತೆ. ಅಂದರೆ ಭೀಷ್ಮ ಇಲ್ಲ ಅನ್ನುವ ದುಃಖ ಮತ್ತೆ ಎಲ್ಲರಿಗೂ ಹುಟ್ಟುವಂತೆ ಮಾಡುತ್ತೆ. ಈ ಜಗತ್ತು ಅನ್ನೋದು ಅನಿತ್ಯ, ಇದು ಧಾವಿಸ್ತಲೇ ಇರುತ್ತೆ, ಓಡುತ್ತಲೇ ಇರುತ್ತೆ. ಇದು ನಿಲ್ಲೋದಿಲ್ಲ. ಇದು ಅಂದರೆ ಕಾಲ ಅನ್ನೋದು ಓಡುತ್ತಲೇ ಇರುತ್ತೆ, ಇದು ನಿಲ್ಲೋದಿಲ್ಲ. ಅಂದರೆ ಕಾಲ ಓಡ್ತಲೇ ಇರುತ್ತೆ ಅಂದರೆ ನಿನ್ನೆ ಇದ್ದಂತೆ ಇವತ್ತಿರೋಲ್ಲ, ಇವತ್ತಿದ್ದಂತೆ ನಾಳೆ ಇರಲ್ಲ ಅಂತ. ಹಾಗಾಗಿ ಹೇಗೆ ನೋಡಿದರೂ ನನಗಿದು ಅಸ್ಥಿರ ಅಂತ ಅನ್ನಿಸ್ತಾ ಇದೆ. ಒಟ್ಟು ಎಲ್ಲವೂ ಅಸ್ಥಿರ ಅಂತ ಅನ್ನಿಸ್ತಾ ಇದೆ. ನೀವೆಲ್ಲ ಇದ್ದಾಗಲೂ ಅವನನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ, ಹಾಗಾಗಿ ನನಗೆ ಅಸ್ಥಿರತೆಯ ಅನುಭವ ದಟ್ಟವಾಗಿ ಆಗ್ತಾ ಇದೆ ಅಂತ. ಅಂದರೆ ಭೀಷ್ಮನನ್ನು ರಕ್ಷಿಸಿಕೊಳ್ಳೋದಕ್ಕಾಗಲಿಲ್ಲ ನೀವು ಇಷ್ಟು ಜನ ಇದ್ದು ಅಂತ. ಅದು ಆಕ್ಷೇಪವೂ ಹೌದು, ಮತ್ತು ಅದು ವಾಸ್ತವವೂ ಹೌದು ಅಂತ. ಆಗೋದಿಲ್ಲ ಅಂತ. ಅವನಿಗೆ ಸಾವು ಬಂದರೆ ಜೊತೆಗಿದ್ದವರೆಲ್ಲ ಸೇರಿ ಸಾವನ್ನು ಉಳಿಸ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ. ನನಗನ್ಸತ್ತೆ ಇಂತಹ ಭೀಷ್ಮನೇ ಬಿದ್ದ ಮೇಲೆ ಇನ್ನು ಅರ್ಜುನನ ಎದುರಿಸೋದಕ್ಕೆ ಸಾಧ್ಯವಾ ಅನ್ನುವ ಅನುಮಾನ ನನಗೆ ಕಾಡತ್ತೆ ಅಂತ ಹೇಳ್ತಾನೆ. ನ ಪಾರ್ಥಿವ ಸೋಢುಮಲಂ ಧನಂಜಯಂ. ಅರ್ಜುನನನ್ನು ಇಲ್ಲಿರುವ ಯಾವ ಕ್ಷತ್ರಿಯರಿಗೂ ಎದುರಿಸೋದಕ್ಕಾಗೋದಿಲ್ಲ ಅಂತಲೇ ಅನಿಸತ್ತೆ ಅಂತ.
ಅಂದರೆ ನಾವು ಅಂದ್ಕೊಳ್ತೀವಲ್ಲ ಅಂದರೆ ಅವ್ರುಗಳಿಗೆಲ್ಲ ಹಾಗಿತ್ತು ಅಂತ, ಎದುರಿನಲ್ಲಿದ್ದಾಗ ಅವರು ಆರ್ಭಟಿಸ್ತಾ ಇದ್ರು, ಅದು ಬೇರೆ. ನೀನೇನೂ ನನಗೆ ಲೆಕ್ಕಕ್ಕಿಲ್ಲ, ನನ್ನ ಒಂದು ರೋಮಕ್ಕೂ ಸಮ ಅಲ್ಲ ಅಂತೆಲ್ಲ ಮಾತಾಡ್ತಿದ್ರು ಅನ್ನೋ ಥರ ವೀರಘರ್ಜನೆಗಳನ್ನೆಲ್ಲ ನಾವು ಬಳಸ್ಕೊಂಡು ಬಂದಿದ್ದೇವಲ್ಲ. ಒಂದು ಆ ಥರ ಮಾತುಗಳನ್ನೇ ಆಡಲ್ಲ ಇವರು. ಮತ್ತು ಒಂದೊಮ್ಮೆ ಅದು ಆಡಿದ್ರು ಅದು ಆ ಕಾಲದ ಒಂದು ಆ ಸನ್ನಿವೇಶದಕ್ಕೊಂದು ಉತ್ಸಾಹ ತುಂಬೋದಕ್ಕೆ ಹೊರತುಪಡಿಸಿ ಅವರುಗಳಿಗೆಲ್ಲ ಲೆಕ್ಕಾಚಾರ ಚೆನ್ನಾಗಿರುತ್ತೆ, ಅವ್ರಿಗೆ ಪಕ್ಕ ಲೆಕ್ಕಾಚಾರ ಇರುತ್ತೆ. ಅಂದರೆ ಅದು ತಾನೆಷ್ಟು ಅನ್ನೋದು ಗೊತ್ತು ಮಾಡ್ಕೊಂಡವರಿಗಿರುತ್ತೆ ಅಂತ. ಅದರಲ್ಲಿ ಭೀಷ್ಮ, ದ್ರೋಣ, ಕರ್ಣ ಅವರಿಗೆಲ್ಲ ಅದು ಚೆನ್ನಾಗಿರೋದು ಗೊತ್ತಾಗುತ್ತೆ, ಅದು ಭಾಳ ಚೆನ್ನಾಗೇ ಇರೋದು ಗೊತ್ತಾಗುತ್ತೆ. ಅಲ್ಲೂ ಅಷ್ಟೇ ಯುಧಿಷ್ಠಿರಾದಿಗಳಿಗೂ ಗೊತ್ತಿರುತ್ತೆ, ನಾವೆಲ್ಲರನ್ನೂ ಕೊಂದುಬಿಡ್ತೀವಿ, ಸೋಲಿಸ್ಬಿಡ್ತೀವಿ ಅನ್ನೋ ಥರ ಮಾತುಕತೆಗಳೆಲ್ಲ ಅದು ಈ ಹುಂಬರಿಗೆ ಮಾತ್ರ ಇರೋದು. ಅದು ಭಾಳ ಮುಖ್ಯವಾಗಿರೋದು ದುರ್ಯೋಧನನಿಗೆ ಮತ್ತು ಧೃತರಾಷ್ಟ್ರನಿಗೂ ಇದೆ. ಅವನನ್ನು ಹೊರತುಪಡಿಸಿ ಉಳಿದವರಿಗೆಲ್ಲ ಪಕ್ಕ ಲೆಕ್ಕಾಚಾರ ಮಾಡಿಯೇ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಅವನು ಹೇಳ್ತಿದ್ದಾನೆ ಅರ್ಜುನನನ್ನು ಎದುರಿಸೋದು ಕಷ್ಟ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ. ಆದರೆ ದುರ್ಯೋಧನನ ನಿಲುವು ಹಂಗಿಲ್ಲ, ಆದರೆ ಇವನ ನಿಲುವು ಹಾಗಿದೆ ಅಂತ. ಆದರೆ ಈಗ ನನಗೆ ಹೊಣೆ ಇದೆ ಅಂತ ಹೇಳ್ತಾನೆ. ಈಗ ಇಡೀ ಸೈನ್ಯವನ್ನು ರಕ್ಷಿಸಬೇಕಾದ ಹೊಣೆ ನನಗಿದೆ ಅನ್ನೋದು ನನಗೆ ಗೊತ್ತಿದೆ ಅಂತ. ಮಯಾ ಕುರುಣಾಂ ಪರಿಪಾಲ್ಯಂ ಆಹವೆ, ಕುರುವಂಶವನ್ನು ರಕ್ಷಿಸುವ ಜವಾಬ್ದಾರಿ ನನಗಿದೆ. ಭೀಷ್ಮ ಇಲ್ಲಿಯವರೆಗೆ ಯಾವ ಕೆಲಸ ಮಾಡಿದ್ನೋ ಆ ಕೆಲಸವನ್ನು ಮುಂದುವರಿಸಬೇಕಾದದ್ದು ನನ್ನ ಕರ್ತವ್ಯ ಅಂತ ಹೇಳ್ತಾನೆ. ನಾನಿದನ್ನು ಹೊರ್ತೀನಿ ಅಂತ ಹೇಳ್ತಾನೆ. ನನ್ನ ಹೆಗಲಿಗೆ ಬಂದು ಬಿದ್ದ ಈ ಭಾರವನ್ನು ನಾನು ಹೊರ್ತೀನಿ ಅಂತ. ನಾನು ಯುದ್ಧ ಮಾಡ್ತೀನಿ ಅಂತ. ಯುದ್ಧ ಅಂದರೆ ಎರಡರಲ್ಲಿ ಒಂದು ಅನ್ನುವ ಯುದ್ಧವನ್ನು ಮಾಡ್ತೀನಿ. ಒಂದು, ನಾನು ಅವರುಗಳನ್ನು ಸೋಲಿಸ್ತೀನಿ, ಅವರನ್ನು ಯಮನ ಮನೆಗೆ ಕಳಿಸ್ತೀನಿ. ಇಲ್ಲ ಅಂತಂದರೆ ನಾನು ಅವರಿಂದ ಸಾಯ್ತೀನಿ. ಈ ನಿರ್ಣಯದೊಂದಿಗೆ ನಾನು ಯುದ್ಧಕ್ಕೆ ಮುಂದುವರಿತೀನಿ ಅಂತ ಹೇಳುತ್ತಾನೆ. ಪ್ರವೇರಯನ್ ಯಮಸದನಂ ರಣೇಚರನ್ ಪರೈರ್ಹತೋ ಯುಧಿ ಶಯಿತ ಅಥವಾ ಪುನಃ ಅಂತ. ಒಂದು ಅವರು ಸಾಯಬೇಕು, ಇಲ್ಲ ನಾನು ಸಾಯಬೇಕು ಅನ್ನುವ ತರಹದಲ್ಲಿ ಯುದ್ಧ ಮಾಡ್ತೀನಿ ನಾನು. ಅದನ್ನು ಹೇಳ್ತಾ ಒಂದು ಯುದ್ಧಕ್ಕೆ ಹೋಗುವಾಗ ಒಂದು ಲೆಕ್ಕಾಚಾರ ಬೇಕಾಗಲ್ಲ, ಅದನ್ನು ಹೇಳ್ತಾ ಹೋಗ್ತಾನೆ ಅವರಲ್ಲಿ ಏನಿದೆ ಅಂತ. ಯುಧಿಷ್ಠಿರೋ ಧೃತಿಮತಿ ಧರ್ಮತತ್ವವಾನ್ ರುಕೋ ಅಂತ. ಯುಧಿಷ್ಠಿರ ಬಹಳ ಸ್ಥೈರ್ಯ ಇರುವವನು ಅಂತ, ಸ್ಥಿರತೆ ಇರುವವನು ಅಂತ, ಚಂಚಲ ಅಲ್ಲ, ಬದಲಾಗೋದಿಲ್ಲ, ಒಂದು ಗಟ್ಟಿತನ ಇದೆ ಅವನ ಮನಸ್ಸಿನಲ್ಲಿ. ಮತ್ತು ಅವನು ಧರ್ಮಿಷ್ಠ ಅಂತ. ರುಕೋದರೋ ಗಜಶತ ತುಲ್ಯ ವಿಕ್ರಮ. ಭೀಮನಿಗೆ 100 ಆನೆಗಳ ಬಲ ಇವೆ, 10,000 ಆನೆಗಳ ಬಲ ಇದೆ ಅಂತಲೇ, ಇಲ್ಲಿ 100 ಅಂತಲ್ಲ 100 ಆನೆಗಳ ಬಲ ಇದೆ. ತಥಾರ್ಜುನ ತ್ರಿದಶವರಾತ್ಮಜ. ಇನ್ನು ಅರ್ಜುನ ದೇವತೆಗಳ ದೊರೆಯ ಮಗ ಅಂತ, ಇಂದ್ರನ ಮಗ ಅಂತವನು. ದೇವತೆಗಳಿಗೆ ಯಾರು ರಾಜನೋ ಅಂಥವನ ಮಗ. ನ ತದ್ಬಲಂ ಸುಜಯಂ ಅಥ ಅಮರೈರಪಿ. ಹೀಗಿರುವಾಗ ಅವರ ಸೈನ್ಯವನ್ನು ದೇವತೆಗಳು ಬಂದರೂ ಸೋಲಿಸಲಾರರು ಅಂತ ಅವನು ಕಾರಣ ಕೊಡೋದು ಚೆನ್ನಾಗಿದೆ. ಭೀಮನನ್ನು ಸೋಲಿಸೋದಕ್ಕೆ ಯಾಕಾಗಲ್ಲ ಅಂದರೆ ಬಲವಂತ, ಅವನು ಬಲಶಾಲಿ ಅಂತ. ಅರ್ಜುನ ಇಂದ್ರನ ಪುತ್ರ ಅನ್ನೋದು. ಯುಧಿಷ್ಠಿರನೇನು ಅಂದರೆ ಒಂದು ಅವನಲ್ಲಿರುವ ಸ್ಥಿರತೆ ಮತ್ತು ಧರ್ಮಿಷ್ಠ ಅವನು ಅನ್ನುವ ಕಾರಣಕ್ಕೆ ಅಂತ. ಇನ್ನು ನಕುಲ ಸಹದೇವರು ಹಾಗೇನೆ, ಅವರು ಯಮನಂತ ಬಲಶಾಲಿಗಳು ಅಂತ. ಯಮನಷ್ಟು ಬಲ ಇದೆ ಅವರಿಗೆ. ಅದರ ಜೊತೆಗೆ ಕೃಷ್ಣ ಇದ್ದಾನೆ, ಕೃಷ್ಣ ಸಾತ್ಯಕಿಯೊಂದಿಗಿದ್ದಾನೆ ಅಂತ, ಸಾತ್ಯಕಿ ಇದ್ದಾನೆ ಅಲ್ಲಿ. ಹಾಗಾಗಿ ನತದ್ಬಲಂ ಕಾಪುರುಷೋಭ್ಯಪೇಯಿವ ನಿವರ್ತತೆ ಮೃತ್ಯುಮುಖಾದಿವಾಸಕೃತ. ಹೀಗಿರುವಂಥ ಅವರ ಸೈನ್ಯವನ್ನು ಸೋಲಿಸೋದು ಅನ್ನೋದು ಸುಲಭ ಅಲ್ಲ ಅಂತ. ಆದರೆ ಈಗ ಇರೋದು ಏನು ಅಂದರೆ ಅದು ಯುದ್ಧ. ಅವರು ಸೈನ್ಯ ಕಟ್ಟಿಕೊಂಡು ಯುದ್ಧ ಮಾಡ್ತಾ ಇದ್ದಾರೆ, ನಾವು ಅದನ್ನೇ ಮಾಡಬೇಕಾಗಿದೆ. ಬಲವನ್ನು ಬಲದಿಂದಲೇ ಎದುರಿಸಬೇಕು ಅಂತ. ಬಲಂ ಬಲೇನಾಪಿ ತಥಾ ಮನಸ್ವಿಭಿ. ಬಲವನ್ನು ಬಲದಿಂದಲೇ ಎದುರಿಸಬೇಕು. ಹಾಗಾಗಿ ಶತ್ರುವನ್ನು ಸಂಹರಿಸ್ತೇನೆ ಅನ್ನುವ ದೃಢವಾದ ನಿರ್ಣಯದೊಂದಿಗೇ ನಾವು ಯುದ್ಧ ಮಾಡಬೇಕಾಗಿದೆ ಈಗ ಅಂತ. ಅಂದರೆ ಇಲ್ಲಿ ಅವರನ್ನು ಸೋಲಿಸೋದು ಕಷ್ಟ ಅನ್ನೋದು ಒಂದು ಲೆಕ್ಕಾಚಾರ. ಅದರ ಅರ್ಥ ನಾವು ಓಡೋಗ್ಬೇಕು ಅಂತಿಲ್ಲ ಅಂತ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ನಾನು ಈ ಯುದ್ಧಕ್ಕೆ ನಿಲ್ತೇನೆ. ಯಾಕೆಂದರೆ
ಮಿತ್ರದ್ರೋಹಿಯಾಗಿ ಬದುಕೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ. ಮಿತ್ರದ್ರೋಹೋ ಮರ್ಷಣೀಯೋ ನಮೇಯಂ ಭಗ್ನೇ ಸೈನ್ಯ ಸಹಾಯಸ್ಸ ಮಿತ್ರಂ. ನಾನು ಮಿತ್ರದ್ರೋಹಿ ಅಂತ ಅನ್ನಿಸಿಕೊಳ್ಳೋದಕ್ಕೆ ಸಿದ್ಧನಿಲ್ಲ. ಮತ್ತು ನಿಜವಾದ ಮಿತ್ರ ಯಾರು ಅಂತ ಅಂದರೆ ಇಂಥ ಸಮಯದಲ್ಲಿ ಯಾರು ಜೊತೆ ಆಗ್ತಾನೋ ಅವನೇ ನಿಜವಾದ ಮಿತ್ರ ಅಂತ. ಈಗ ನಮಗೆ ಶಕ್ತಿ ಕುಂದಿದೆ, ದುರ್ಯೋಧನನ ಪಕ್ಷದ ಶಕ್ತಿ ಕುಂದಿದೆ, ಈಗ ಯಾರು ಬಂದು ಜೊತೆ ನಿಲ್ತಾನೋ ಅವನು ದುರ್ಯೋಧನನ ಮಿತ್ರ ಅಂತ ಕರೆಸಿಕೊಳ್ತಾನೆ ಅಂತ. ಇಷ್ಟು ಹೇಳಿ ಅವರಿಗೆ ಒಂದು ಭರವಸೆ ಕೊಡ್ತಾನೆ. ಭರವಸೆ ಕೊಟ್ಟು ಅಲ್ಲಿಂದ ತನ್ನ ಶಿಬಿರಕ್ಕೆ ಬರ್ತಾನೆ. ತಾನು ಯುದ್ಧಕ್ಕೆ ಸಿದ್ಧ ಅಂತ ಹೇಳಿ ತನ್ನ ಶಿಬಿರಕ್ಕೆ ಬರ್ತಾನೆ. ಶಿಬಿರಕ್ಕೆ ಬರುವಾಗ ತನ್ನ ಸೂತನಿಗೆ ಮಾತಾಡ್ತಾನೆ, ಸಾರಥಿಗೆ ಮಾತಾಡ್ತಾನೆ, ಸಿದ್ಧಪಡಿಸು ಅಂತ. ಓಕೆ, ಈಗ ಯುದ್ಧಕ್ಕೆ ಸಿದ್ಧ ಆಗಲಿ, ನಮ್ಮ ತಂಡ ಸಿದ್ಧ ಆಗಲಿ ಅಂತ. ವಾಸ್ತವವಾಗಿ ಕರ್ಣ ಮಾತ್ರ ಅಲ್ಲ, ಕರ್ಣನ ಕಡೆಯವರು ಯಾರೂ ಬಂದಿರೋದಿಲ್ಲ ಯುದ್ಧಕ್ಕೆ. ಹೌದಾ? ಕರ್ಣನ ಮಕ್ಕಳು ಬಂದಿರೋದಿಲ್ಲ, ಕರ್ಣನ ತಮ್ಮಂದಿರು ಬಂದಿರೋದಿಲ್ಲ. ಕರ್ಣನ ತಮ್ಮಂದಿರು ಇರ್ತಾರೆ, ಅಧಿರಥನಿಗೆ ಮಕ್ಕಳು ಇರ್ತಾರೆ, ಅವರು ವೀರರೇ, ಅವರುಗಳಿರ್ತಾರೆ. ಕರ್ಣನ ಮಕ್ಕಳು ಇರ್ತಾರೆ, ವೃಷಸೇನ, ವೃಷಕೇತು ಎಲ್ಲ, ಅವರುಗಳು ಯುದ್ಧಕ್ಕೆ ಬಂದವರು ಇದೆಲ್ಲ, ಅವರು ಮಹಾವೀರರೇ. ಅಭಿಮನ್ಯು, ಲಕ್ಷ್ಮಣ, ದ್ರೌಪದಿಯ ಮಕ್ಕಳು ಎಲ್ಲ ಇದ್ದಾಗೇನೆ ಅವರು ವೀರರು, ಅವರುಗಳು ಯುದ್ಧಕ್ಕೆ ಬಂದಿರೋದಿಲ್ಲ. ತನ್ನ ಸೈನ್ಯ ಯುದ್ಧಕ್ಕೆ ಸನ್ನದ್ಧವಾಗಲಿ ಅಂತ ಹೇಳ್ತಾನೆ. ಅದಕ್ಕೆ ಹೇಗೆ ಸನ್ನದ್ಧವಾಗಬೇಕು ಅಂತಲೂ ವಿವರಿಸ್ತಾನೆ. ನನಗೆ ಕವಚಗಳನ್ನು ಕಟ್ಟಿ, ಅವನಿಗೆ ಕವಚಗಳನ್ನೆಲ್ಲ ಕಟ್ಟಿಕೊಂಡಿಲ್ಲ, ಬಂಗಾರದ ಕವಚಗಳನ್ನು ಕಟ್ಟಿ ನನಗೆ, ಆಮೇಲೆ ಶಿರಸ್ತ್ರಾಣ, ಅಲ್ಲೊಂದು ಕಿರೀಟ ಹಾಕೋತಾರೆ. ಕಿರೀಟ ಅನ್ನೋದು ಈ ಮಾಮೂಲಿ ಕಿರೀಟ ಬೇರೆ, ಯುದ್ಧದ ಕಿರೀಟ ಬೇರೆ ಇದೆ, ಅದಕ್ಕೆ ಶಿರಸ್ತ್ರಾಣ ಅಂತ ಕರೀತಾರೆ. ಅಂದರೆ ಅದು ತಲೆಯನ್ನು ರಕ್ಷಣೆ ಮಾಡೋ ಥರ ಇರುತ್ತೆ ಅದು. ಆಮೇಲೆ ಇದು ಬತ್ತಳಿಕೆ, 21 ಬತ್ತಳಿಕೆಗಳನ್ನು ಸಿದ್ಧಪಡಿಸಿ ಅಂತ ಹೇಳ್ತಾನೆ. ಬತ್ತಳಿಕೆಗಳೇ 21 ಅಷ್ಟು ಅಂತ. ಆಮೇಲೆ ರಥದಲ್ಲಿ ಎಲ್ಲ ವಿಧದ ಶಸ್ತ್ರಗಳನ್ನು ಸಿದ್ಧಪಡಿಸಿ ಅಂತ ಹೇಳ್ತಾನೆ. ಬಂದು ಒಂದು ಶಂಖ ಸಿದ್ಧವಾಗಲಿ ಅಂತ ಹೊರಡಬೇಕಲ್ಲ, ಅದಕ್ಕೆ ಒಂದು ಹಾರ, ಅದ್ಭುತವಾದ ಒಂದು ಹಾರ ಹಾಕಿ ನನಗೆ ಅಂತ ಹೇಳ್ತಾನೆ. ಅವ್ರು ಹಾಗೆಲ್ಲ ಅಲಂಕೃತರಾಗಿ ಹೋಗ್ತಾ ಇದ್ರು, ಹಾರ ಹಾಕಿ ಅಂತ. ಆಮೇಲೆ ಬಂದು ಆರತಿ ಬೆಳಗಿ, ಕುಮಾರಿಯರು ಬಂದು ಆರತಿ ಬೆಳಗಿ ಅದನ್ನೆಲ್ಲ ಮಾಡಿ ಸಿದ್ಧಪಡಿಸಿ ಅದಕ್ಕೆ ಹೊರಡಬೇಕು ಯುದ್ಧಕ್ಕೆ ಅಂತ ಆದೇಶ ಕೊಡ್ತಾನೆ. ಹೀಗೆ ಹೇಳಿ ಅವರೆಲ್ಲರೂ ಸಿದ್ಧಪಡಿಸ್ತಾರೆ. ಅದರೊಂದಿಗೆ ತನ್ನ ಇಡೀ ಸಮೂಹದೊಂದಿಗೆ ಕರ್ಣ ಮತ್ತೆ ಇವರಲ್ಲಿಗೆ ಬರ್ತಾನೆ, ಶಿಬಿರದಿಂದ ಬಂದು ನಿಲ್ತಾನೆ. ಅವನನ್ನು ಬಹಳ ಗೌರವದಿಂದ ಸ್ವಾಗತಿಸ್ತಾರೆ. ಅಂದರೆ ಮೊದಲಿಂದಲೂ ಆ ನಿರೀಕ್ಷೆ ಇರುತ್ತೆ ಅವನು ಅಂತ. ಮತ್ತು ಒಂದು ಭರವಸೆಯೂ ಅವರಿಗಿದೆ, ಕರ್ಣನ ಮೇಲೊಂದು ವಿಶೇಷ ಭರವಸೆ ಇದೆಯಲ್ಲ. ಹಾಗಾಗಿ ತಮಗೆ ಗೆಲುವೇ ಸಿಕ್ಕಿತು ಅನ್ನುವಷ್ಟು ಸಂಭ್ರಮದಿಂದ ಅವನಿಗೆ ಕೌರವ ಸೈನ್ಯದಲ್ಲಿ ಸ್ವಾಗತ ಸಿಗತ್ತೆ. ಇಷ್ಟು ಮಾಡಿ ಇಲ್ಲಿಗೆ ಬಂದು ನಿಂತು ನಾನು ಯುದ್ಧಕ್ಕೆ ಸಿದ್ಧ ಅನ್ನೋದನ್ನು ತೋರಿಸ್ಕೊಂಡು ಇದಾದ ಮೇಲೆ ಮತ್ತೆ ಅವನು ಭೀಷ್ಮನ ಬಳಿಗೆ ಹೋಗ್ತಾನೆ ಕರ್ಣ. ಮತ್ತೆ ಭೀಷ್ಮನ ಬಳಿಗೆ ಹೋಗ್ತಾನೆ. ಅಂದರೆ ಮೊದಲು ಹೋಗಿದ್ದು ಅವನು ಗೊತ್ತು ಮಾಡಿಕೊಂಡು ಹೋಗಲಿಲ್ಲ, ಗುಟ್ಟಾಗಿ ಹೋದ ಅವನು. ಭೀಷ್ಮ ಕೂಡ ಅಲ್ಲಿ ನಡೆಯುವ ಸಂಭಾಷಣೆಯನ್ನು ರಹಸ್ಯವಾಗಿ ನಡೆಸಿದ. ನಾವು ಗಮನಿಸಿದ್ವಿ, ಏನಂದ್ರೆ ಯಾರು ಸುತ್ತ ಇಲ್ಲ ಅಂತ ನೋಡಿಕೊಂಡು ಸುತ್ತ ಇದ್ದವರನ್ನು ಕಳಿಸಿ ಅದು ರಹಸ್ಯವಾಗಿ ನಡೀತದು, ಅವರಿಬ್ಬರಿಗೆ ಮಾತ್ರ ಗೊತ್ತು. ಆದರೆ ಕರ್ಣ ಭೀಷ್ಮನ ಬಳಿಗೆ ಹೋಗಿ ನಮಸ್ಕರಿಸಿ ಅವನ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಬಂದ ಅನ್ನೋದನ್ನು ಗೊತ್ತು ಮಾಡಬೇಕಾಗಿರೋದು ಇದೆ. ಅದು ಬೇರೆ ಸಂದೇಶ ಕೊಡುತ್ತೆ, ಹಲವು ಸಂದೇಶಗಳನ್ನು ಕೊಡುತ್ತೆ. ಎರಡೂ ಸೈನ್ಯಕ್ಕೂ ಸಂದೇಶ ಕೊಡುತ್ತೆ. ಒಂದು, ಈ ಸೈನ್ಯಕ್ಕೆ ಭೀಷ್ಮ ಕರ್ಣರ ನಡುವೆ ಸಂಬಂಧ ಬೇರೆ ಇದೆ ಅನ್ನೋದನ್ನು ಹೇಳುತ್ತೆ ಅದು. ಕರೆಕ್ಟ್. ಇನ್ನೊಂದು, ಕರ್ಣನಿಗೆ ಯುದ್ಧ ಮಾಡುವಂತ ಭೀಷ್ಮ ಆಶೀರ್ವಾದ ಮಾಡಿದನಂತೆ ಅನ್ನೋದಿದೆಯಲ್ಲ, ಶತ್ರುಪಾಳ್ಯಕ್ಕೆ ಒಂದು ಸಂದೇಶ ಕೊಡುತ್ತೆ ಅದು. ಹಾಗಾಗಿ ಅದನ್ನೀಗ ಮಾಡಬೇಕು. ಆದರೆ ಇದನ್ನು ಮೊದಲೇ ಮಾಡ್ಬೋದಾಗಿತ್ತಲ್ಲ ಅಂತಂದರೆ ಆವಾಗ ಗೊತ್ತಿಲ್ಲ ಭೀಷ್ಮ ಏನು ಹೇಳ್ತಾನೆ, ಭೀಷ್ಮನ ಪ್ರತಿಕ್ರಿಯೆ ಏನಿರುತ್ತೆ ಅಂತ ಗೊತ್ತಿಲ್ಲ ಕರ್ಣ ಹೋಗುವಾಗ ಅಂತ. ಅದು ಬಹಳ ಚೆನ್ನಾಗಾಯಿತು ಅನ್ನುವ ವಿಷಯ ಬೇರೆ. ಆದರೆ ಅಲ್ಲಿ ಏನಾದರೂ ವಿಪರೀತವಾಗಾದರೆ, ಭೀಷ್ಮ ಮತ್ತೆ ಬೈದರೆ, ಅವಮಾನಿಸಿದರೆ ಏನೇನೋ ಇರುತ್ತಲ್ವ. ಹಾಗಾಗಿ ಅದು ಪರ್ಸನಲ್ ಮಾತುಕತೆ, ಅದು ಬಹಳ ವೈಯಕ್ತಿಕ ಮಾತುಕತೆ. ಅದಾದಮೇಲೆ ಸಮೂಹಕ್ಕೆ ತಿಳಿಯಪಡಿಸಬೇಕಾಗಿದ್ದು. ಕರೆಕ್ಟ್. ಅಂದರೆ ಇವೆಲ್ಲ ಅಂದರೆ ಒಂದು ಮುತ್ಸದ್ದಿತನ ಕಾಣಿಸುತ್ತೆ ಇಲ್ಲಿ ಎಲ್ಲರಲ್ಲೂ. ಈಗ ನಮ್ಮ ಇದರಲ್ಲೂ ಕೂಡ ಇಬ್ಬರು ರಾಜಕಾರಣಿಗಳ ಭೇಟಿಯಾಗಿ ಬೇರೆ ಬೇರೆ ರಾಷ್ಟ್ರದ ಪ್ರಧಾನಿಗಳ ಭೇಟಿಯಾಗಿ ಸೈನ್ ಮಾಡಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಬ್ಯಾಕ್ ಡೋರಲ್ಲಿ ಸುಮಾರು ಮಾತುಕತೆ ನಡೆದಿರುತ್ತೆ, ತಿಂಗಳಾನುಗಟ್ಟಲೆ ಮಾತುಕತೆ ನಡೆದಿರುತ್ತೆ. ಆಮೇಲೆ ಅದರದೊಂದು ಫಲಶ್ರುತಿಯಾಗಿ ಇವರು ಸೈನ್ ಮಾಡ್ತಾರೆ ಅಷ್ಟೇ ಬಿಟ್ಟರೆ. ಸೊ ಹಾಗೆ ಇವರಿಬ್ಬರೇ ಮಾತಾಡ್ಕೊಳ್ಳೋದು ಬೇರೆ,
ಇಬ್ರು ಹೊರಗಡೆ ಬಂದಿದ್ದು ಸೈನ್ ಮಾಡ್ದಂಗೆ ಹೊರಗಡೆ. ಹೌದು, ಸೈನ್ ಮಾಡ್ದಂಗೆ. ಆ ಸೈನನ್ನು ಜಗತ್ತಿಗೆ ತೋರ್ಸೋದಕ್ಕೆ ಪತ್ರಿಕಾಗೋಷ್ಠಿ ಮಾಡಿ ನಾವು ಆ್ಯಕ್ಚುಲಿ ಒಪ್ಪಂದ ಮೊದಲೇ ಆಗೋಗಿರುತ್ತೆ. ಈಗ ಮಾತುಕತೆಯಲ್ಲೇ ಅಲ್ವ ಒಪ್ಪಂದ ಆಗಿರೋದು. ಸೈನ್ ಅನ್ನೋದು ಹೊರ ಜಗತ್ತಿಗೆ ತೋರಿಸೋದು, ಒಂದು ನಾವು ಮಾಡ್ಕೊಳ್ಳೋದು ಅಂತ. ಬಂದು ಈಗ ಮಾತ್ರ ಎಲ್ಲರಿಗೂ ಕಾಣಿಸುವಂತೆ ಅವನಿಗೆ ಹೋಗಿ ನಮಸ್ಕಾರ ಮಾಡ್ತಾನೆ. ಅಂದರೆ ಹಿಂದೊಂದು ಮಾತುಕತೆ ನಡೆದಿದೆ ಅನ್ನೋದೇ ಕಾಣದೇ ಇರುವಂತೆ ಬಂದು ಕರ್ಣೋಹಮಸ್ಮಿ ಭದ್ರಂತೆ ಅದ್ಯಮಾವದ ಭಾರತ ಪುಣ್ಯಯ ಕ್ಷೇಮಯ ವಾಚ ಚಕ್ಷುಷ ಚಾವಲೋಕಯ ಅಂತ ಹೇಳ್ತಾನೆ. ನಾನು ಕರ್ಣ ನಮಸ್ಕಾರ ಮಾಡ್ತಾ ಇದ್ದೀನಿ, ನನ್ನನ್ನು ಒಂದು ಪ್ರಸನ್ನವಾದ ಕಣ್ಣಿನಿಂದ ನೋಡು ಅಂತ, ನೋಡು ನನ್ನನ್ನು ಅಂತ ಕೇಳ್ಕೊಳ್ತಾನೆ. ಅಂತ ಹೇಳಿ ಎಲ್ಲರಿಗೂ ಕೇಳಿಸುವಂತೆ ಮಾತಲ್ಲ, ಅಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಪುಣ್ಯ ಇದು ಅಂತ ಹೇಳ್ತಾನೆ. ಯಾಕೆಂದರೆ ಒಬ್ಬ ಧರ್ಮಿಷ್ಠನಾದವ ಹೀಗಿಲ್ಲಿ ಮಲ್ಕೊಂಡಿದ್ದಾನೆ ಅನ್ನೋದು, ಅಂದರೆ ಬಿದ್ದಿದ್ದಾನೆ ಅನ್ನೋದು ಅಂತಲ್ಲ, ಅಂತಹ ಒಬ್ಬ ಧರ್ಮಿಷ್ಠನಾದವ ಇಲ್ಲಿ ಮಲಗಿದ್ದಾನೆ, ಅವನನ್ನು ನಾನು ನಮಸ್ಕರಿಸ್ತಾ ಇದ್ದೇನೆ ಅನ್ನೋದು ನನಗೊಂದು ಪುಣ್ಯ ಇದು ಅಂತ ಮಾತಾಡ್ತಾನೆ. ಆಮೇಲೆ ನೀನು ಎಂಥವನು ಅಂತ ಹೇಳ್ತಾನೆ. ಕೋಶ ಸಂಜನನೆ ಮಂತ್ರೆ ವ್ಯೂಹ ಪ್ರಹರಣೇಶು ಚ ನಾಥಮನ್ಯಂ ನ ಪಶ್ಯಾಮಿ ಕುರುಣಾಂ ಕುರು ಸತ್ತಮ. ಕುರುಗಳಿಗೆ ನಿನ್ನಂಥ ಒಬ್ಬ, ಕುರುವಂಶೀಯರಿಗೆ ನಿನ್ನಂಥ ಇನ್ನೊಬ್ಬ ಸಿಗೋದಿಲ್ಲ ಅಂತ, ಕುರುವಂಶಕ್ಕೆ ಅಂತ ಹೇಳ್ತಾನೆ. ಯಾವುದ್ಯಾವುದರಲ್ಲಿ ಅಂದರೆ ಕೋಶ ಸಂಜನನೆ ಅಂತ, ರಾಷ್ಟ್ರದ ಸಂಪತ್ತನ್ನು ಹೆಚ್ಚಿಸುವ ಕಾರ್ಯದಲ್ಲಿ ನಿನ್ನಂಥ ಇನ್ನೊಬ್ಬ ಕುರುವಂಶಕ್ಕೆ ಸಿಗೋದಿಲ್ಲ. ಆಮೇಲೆ ಮಂತ್ರಣದಲ್ಲಿ ಅಂತ, ಮಂತ್ರಣ ಅಂದರೆ ಇದು ಏನು ಸಭೆ ನಡೆಯುತ್ತಲ್ಲ, ಅದು ಡಿಸ್ಕಷನ್, ಮಂತ್ರಾಲೋಚನೆ ಅಂತ ಹೇಳ್ತೀವಲ್ಲ, ಡಿಸ್ಕಷನ್ ಅಂತ. ಈ ಡಿಸ್ಕಷನ್ನಲ್ಲೇ ಎಲ್ಲವೂ ಆಗೋದು, ಅಲ್ಲಿ ಸರಿಯಾದ ಸಲಹೆಗಳು ಬರೋದು, ಏನು ಮಾಡಬೇಕು ಅಂತ ನಿರ್ಣಯ ತಗೊಳ್ಳುವಾಗ. ಹಾಗೆ ಸಲಹೆಗಳನ್ನು ಕೊಡೋದ್ರಲ್ಲೂ ಕುರುವಂಶಕ್ಕೆ ನಿನ್ನಂಥ ಇನ್ನೊಬ್ಬ ಸಿಗೋದಿಲ್ಲ. ಮತ್ತು ವ್ಯೂಹ ರಚನೆಯಲ್ಲೂ ನಿನ್ನಂಥ ಇನ್ನೊಬ್ಬ ಇಲ್ಲ ಅಂತ. ಒಂದು ಯುದ್ಧಕ್ಕೆ ಅಂತ ಹೊರಟಾಗ ವ್ಯೂಹ ರಚಿಸೋದು ಅಂದರೆ ಸಂಪೂರ್ಣ ತಂತ್ರಗಾರಿಕೆ ಅಂತ ಅರ್ಥ. ಬರೀ ಅಲ್ಲೊಂದು ಯಾವುದೋ ಒಂದು ವ್ಯೂಹ ರಚನೆ ಮಾಡಿದ್ರು ಅಂತ ಅಷ್ಟೇ ಅಲ್ಲ. ಈ ತಂತ್ರಗಾರಿಕೆಯಲ್ಲಿ, ಯುದ್ಧ ತಂತ್ರಗಾರಿಕೆಯಲ್ಲಿ ನಿನ್ನಂಥವನು ಇನ್ನೊಬ್ಬ ಇಲ್ಲ, ಮತ್ತೆ ಯುದ್ಧದಲ್ಲಿಯೂ ನಿನ್ನಂಥವನಿಲ್ಲ ಅಂತ. ಈಗ ವ್ಯೂಹ ರಚನೆಯ ಸಾಮರ್ಥ್ಯ ಇರ್ಬೋದು, ಅಷ್ಟೇ ಜೋರಾಗಿ ಅವನು ಯುದ್ಧ ಮಾಡ್ತಾನ ಅಂದರೆ ಆಗದೇ ಇರ್ಬೋದು ಅವನಿಗೆ ಅಂತ. ಇದರಲ್ಲಿ ನಿನ್ನಂಥ ಇನ್ನೊಬ್ಬನನ್ನು ನಾನು ನೋಡಲಿಲ್ಲ ಅಂತ ಹೇಳ್ತಾನೆ. ಈ ಮಾತು ಉಳಿದವರಿಗೆ ಕೇಳಿಸುವಂತೆ. ಅಂದರೆ ಇದು ವಾಸ್ತವವೂ ಹೌದು, ಅವನಿಗೆ ಅವನ ಬಗ್ಗೆ ಇರುವ ಗೌರವವೂ ಹೌದು, ಆದರೆ ಅದನ್ನು ಉಳಿದವರಿಗೆ ಗೊತ್ತು ಮಾಡ್ತಲೂ ಇದ್ದಾನೆ. ಬಹಳ ಪರಿಶುದ್ಧವಾದ ಮೇಧೆ ನಿನ್ನದು ಅಂತ ಹೇಳ್ತಾನೆ. ಬುದ್ಧಿಯ ವಿಶುದ್ಧಯ ಯುಕ್ತ ಅಂತ. ಈ ವಿಶುದ್ಧವಾದ ಬುದ್ಧಿ ಅಂತ ಒಂದು ಮಾತು ಬರುತ್ತೆ. ಶುದ್ಧವಾದ ಬುದ್ಧಿ ಅಂದರೆ ಏನು ಅಂತ ಪ್ರಶ್ನೆ. ಈಗ ಶುದ್ಧವಾದ ಮನಸ್ಸು ಅಂದರೆ ಗೊತ್ತಿದೆ ನಮಗೆ, ಕಳಂಕ ಇಲ್ಲದ ಮನಸ್ಸು ಅಂತ, ಅಲ್ಲೊಂದು ಅಸೂಯೆ ಇಲ್ಲ, ದ್ವೇಷ ಇಲ್ಲ, ಇನ್ನೊಬ್ಬರನ್ನ ಹಾಳು ಮಾಡಬೇಕು ಅಂತ ಇಲ್ಲದೆ ಇದ್ದರೆ ಶುದ್ಧವಾದ ಮನಸ್ಸು ಅಂತ ಹೇಳ್ತೀವಿ. ಬುದ್ಧಿ ಅನ್ನೋದು ಹಾಗಲ್ಲ. ಬುದ್ಧಿ ಅನ್ನೋದು ಮನಸ್ಸಿಗಿಂತ ಬೇರೆ ರೂಪದ್ದಲ್ಲ. ಅದು ಶುದ್ಧವಾದ ಬುದ್ಧಿ ಅಂದರೆ ಏನು ಅಂತ ಅಂದರೆ, ಬುದ್ಧಿ ಅಂದ್ರೇನೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಣಯಿಸೋದನ್ನು ಬುದ್ಧಿ ಅಂತ ಕರಿತೀವಿ, ಅಥವಾ ವಿವೇಕ ಅಂತ. ಯಾವುದು ಸರಿ ಅಂತ ನಿರ್ಣಯಿಸುವಾಗ ಸಮಸ್ಯೆ ಆಗೋದೇ ಯಾವುದು ಸರಿ ಅನ್ನೋದು ಗೊತ್ತಾಗೋದಿಲ್ಲ ಅನ್ನೋದೇ ಸಮಸ್ಯೆ. ಇದು ಸರಿ ಅಂತ ನಿರ್ಣಯಿಸ್ಕೊಳ್ತಾನೆ ಪ್ರತಿ ಮನುಷ್ಯನು, ಅವನ ಪ್ರಕಾರ ಅದು ಸರಿ. ಆದರೆ ಅದು ನಿಜವಾಗಿ ಸರಿಯೇ ಅನ್ನೋದು ಒಂದು ವಿಷಯ. ಇವಾಗ ಚರ್ಚೆ ಆಗ್ತಾ ಇರೋದು ಅದೇ ಅಲ್ವಾ, ನನಗಿದು ಸರಿ ಅಂತ ಅನ್ಸತ್ತೆ ಅಂತ. ನನಗೆ ಸರಿ ಅನ್ನಿಸಿದ್ದೇ ನಿಜವಾಗಿಯೂ ಸರಿಯಾ ಅನ್ನುವ ಅಂಶ ಹಾಗೆ ಉಳ್ಕೊಂಡ್ಬಿಡುತ್ತೆ. ನಾವು ಇವತ್ತಿನ ಚರ್ಚೆಗಳಲ್ಲಿ, ಅವತ್ತು ಹಾಗೆ ಇತ್ತು, ಬದಲಾಗಿದೆ ಅಂತಲ್ಲ, ಇವತ್ತು ಜೋರಾಗಿ ಮಾತಾಡ್ತಾ ಇದ್ದೀವಿ. ಏನಂದರೆ ನನಗೇನು ಸರಿ ಅನ್ಸುತ್ತೋ ಅದು ಮಾಡ್ತೀನಿ, ನನಗೆ ಸರಿ ಅನಿಸಿದ್ದನ್ನು ನಾನು ಹೇಳ್ತೀನಿ ಅನ್ನೋ ತರಹದ್ದನ್ನು ನಾವು ಇವತ್ತು ಅದನ್ನು ವ್ಯಕ್ತಿ ಸ್ವಾತಂತ್ರ್ಯ ಅಂತ ಕರೆದುಕೊಳ್ತಾ ಇದ್ದೀವಿ. ಆದರೆ ನನಗೇನು ಸರಿ ಅನಿಸಿದೆಯೋ ಅದೇ ಸರಿ ಅಲ್ಲ. ಜಗತ್ತಿನಲ್ಲಿ ಸರಿ ಅನ್ನೋದೊಂದಿದೆ, ಆ ಸರಿಯನ್ನು ನಾನು ಅರ್ಥ ಮಾಡ್ಕೋಬೇಕಾಗಿದೆ ಅಂತ. ಅದು ಯಾರಿಗಾಗತ್ತೆ ಅಂದರೆ ಬುದ್ಧಿ ಶುದ್ಧವಾಗಿದ್ದಾಗ ಆಗತ್ತೆ ಅಂತ. ಬುದ್ಧಿ ಶುದ್ಧವಾಗಿದ್ದಾಗ ಅಂದರೆ ಬುದ್ಧಿಯಲ್ಲಿ ಕಾಲುಷ್ಯ ಇದ್ದರೆ ಸರಿ ಯಾವುದು ಅಂತ ಗೊತ್ತಾಗೋದಿಲ್ಲ ಅಂತ. ತಪ್ಪನ್ನು ಸರಿ ಅಂತ ಅನ್ಕೊಳ್ತೀವಿ, ಸರಿಯಾದದ್ದನ್ನು ತಪ್ಪು ಅಂತ ಅನ್ಕೊಳ್ತೀವಿ. ಒಂದು ನಿರ್ಣಯ ತಗೊಳ್ಬೇಕು, ಆ ಯಾವುದೋ ನಿರ್ಣಯ ತಗೋತೀವಿ. ವಾಸ್ತವವಾಗಿ ನಾವು ಯಾವುದನ್ನು ಬಿಟ್ಟಿದ್ದೇವೋ ಆ ನಿರ್ಣಯ ತೆಗೆದುಕೊಳ್ಬೇಕಾಗಿತ್ತು ಅನ್ನೋದು ಮುಂದೆ ಹೋದ ಮೇಲೆ ಗೊತ್ತಾಗತ್ತೆ. ಅದು ಯಾಕೆ ಗೊತ್ತಾಗಿಲ್ಲ ಆವಾಗ ನಮಗೆ? ಅನುಭವ ಆದಮೇಲೆ ಯಾಕೆ ಗೊತ್ತಾಯಿತು? ಪೆಟ್ಟು ತಿಂದ ಮೇಲೆ ಇದೆಲ್ಲ ನಾನು ಮಾಡಬೇಕಾಗಿದ್ದ ಕೆಲಸ ಅದಾಗಿತ್ತು, ನಾನು ಹೋಗ್ಬೇಕಾದ ದಾರಿ ಇದಾಗಿರಲಿಲ್ಲ, ಅದಾಗಿತ್ತು ಅಂತ ಅನ್ಸುತ್ತಲ್ಲ ಪೆಟ್ಟು ತಿಂದ ಮೇಲೆ. ಇವತ್ತು ಗೊತ್ತಾಯ್ತಲ್ಲ ಬುದ್ಧಿಗೆ. ಅವತ್ತ್ಯಾಕೆ ಗೊತ್ತಾಗಲಿಲ್ಲ ಅಂದರೆ ಅದು ಶುದ್ಧವಾಗಿರಲಿಲ್ಲ ಅಂತ. ಅಂದರೆ
ಕನ್ನಡಿಯನ್ನು ನೋಡಿದಾಗ ಕನ್ನಡಿ ಶುದ್ಧವಾಗಿದ್ದರೆ ಮಾತ್ರ ನಮ್ಮ ಓರೆಕೋರೆಗಳನ್ನು ಸರಿಯಾಗಿ ಕಾಣಿಸುತ್ತೆ, ಅದು ಅದರಲ್ಲಿ ಕಾಣಿಸುತ್ತೆ. ಕನ್ನಡಿಯಲ್ಲೇ ಕೊಳೆ ಇದ್ದರೆ, ಇಲ್ಲೆಲ್ಲೋ ಒಂದು ಕೊಳೆ ಇದ್ದಂಗೆ ಅನ್ಸುತ್ತೆ, ಹಿಂಗೆ ತಿಕ್ಕೊಳ್ತೀವಿ ನಾವು, ಒರೆಸ್ಕೋತೀವಿ. ಆದರೆ ಇಲ್ಲಲ್ಲ ಇರೋದು, ಅಲ್ಲಿದೆ, ಅದು ಕನ್ನಡಿಯಲ್ಲಿದೆ ಅಂತ. ಹಾಗಾಗಿ ಬುದ್ಧಿ ಕನ್ನಡಿಯಂತೆ ಇರಬೇಕು, ಅದು ಪ್ರತಿಫಲಿಸಬೇಕು, ಏನಿದೆಯೋ ಅದು ಕಾಣಬೇಕು, ಏನಿದೆಯೋ ಅದು ಕಾಣಬೇಕು. ನಮಗೆ ಹಾಗಲ್ಲ, ಏನು ಬೇಕೋ ಅದನ್ನು ಕಾಣಿಸಿಕೊಳ್ತೇವೆ ನಾವು. ನಮ್ಮ ಇಷ್ಟ ಏನೋ ಇರುತ್ತಲ್ಲ ಅದ್ರ ಕಡೆಗೆ ಒಲಿಯತ್ತೆ ನಮ್ಮದು. ಯಾವುದೇ ವಿಷಯ ಆದರೂ ನಮಗೆ ಇಷ್ಟವಾದದ್ದು ನಾವು ಯಾವುದಕ್ಕೆ ಸಪೋರ್ಟ್ ಮಾಡ್ತೀವೋ ಅದು ಸರಿ ಅಂತ ಕಾಣಿಸ್ತಾ ಹೋಗುತ್ತೆ ನಮಗೆ. ಹಾಗಿಲ್ಲದೇ ಇರಬೇಕು ಅಂತ ಅಂದರೆ ಅದು ಶುದ್ಧ ಬುದ್ಧಿ ಇರಬೇಕು ಅಂತ. ಇದು ಹೆಚ್ಚಿನದಾಗಿ ಇರೋದಿಲ್ಲ. ಈ ಕಾಲ ಅಲ್ಲ, ಆ ಕಾಲದಲ್ಲೂ ಇರ್ತಾ ಇರಲಿಲ್ಲ. ಈಗ ದುರ್ಯೋಧನ ಧೃತರಾಷ್ಟ್ರನ ಮುಖ್ಯ ಸಮಸ್ಯೆ ಇರೋದಲ್ಲಿ ಅವ್ರಿಗೆ ಯಾಕೆ ಅದು ಸರಿ ಅಂತ ಅನಿಸುತ್ತೆ ಅಂತ. ತಪ್ಪು ಅಂತ ಅನ್ನಿಸ್ಲೇ ಇಲ್ವಲ್ಲ. ಧೃತರಾಷ್ಟ್ರನಿಗಾದರೂ ಆಗಾಗ ತಪ್ಪು ಅಂತ ಅನ್ನಿಸ್ತಾ ಇತ್ತು, ದುರ್ಯೋಧನನಿಗೆ ತಪ್ಪು ಅಂತ ಅನ್ನಿಸ್ಲೇ ಇಲ್ಲ ಅಂತಲೇ ಕಾಣಿಸ್ಕೊಳ್ಳತ್ತಲ್ಲ. ಸರಿ ಅಂತಲೇ ಯಾಕೆ ಅನ್ನಿಸ್ತಾ ಹೋಯ್ತು ಅಂದರೆ ಆ ಕಾಲುಷ್ಯ ಮನಸ್ಸಲ್ಲಿದೆ, ಇವನಲ್ಲಿದೆ. ಅವನಿಗೆ ನಿರ್ಣಯ ತೆಗೆದುಕೊಳ್ಳೋಕೆ ಬರಲಿಲ್ಲ ಅಂತಲ್ಲ, ಯೋಚಿಸೋದಕ್ಕೆ ಬರಲಿಲ್ಲ ಅಂತಲ್ಲ, ದಡ್ಡ ಅಂತಲ್ಲ, ಪೆದ್ದ ಅಂತಲ್ಲ, ಜಾಣ್ಮೆ ಇಲ್ಲ ಅಂತಲ್ಲ ಅವನಿಗೆ. ಆದರೆ ಶುದ್ಧಿ ಇಲ್ಲ ಬುದ್ಧಿಯಲ್ಲಿ ಅಂತ ಅರ್ಥ ಅಂತ. ಅದಕ್ಕೆ ಕರ್ಣ ಹೇಳ್ತಾನೆ ಬುದ್ಧಿಯ ವಿಶುದ್ಧಯ ಯುಕ್ತ ಅಂತ. ನಿನಗೆ ಶುದ್ಧವಾದ ಬುದ್ಧಿ ಇದೆ ಅಂತ. ಶುದ್ಧ ಹಿ ಬುದ್ಧಿ ಕಿಲ ಕಾಮಧೇನು ಅಂತ ಒಂದು ಸುಭಾಷಿತ. ಬುದ್ಧಿ ಒಂದು ಶುದ್ಧ ಇದ್ರೆ ಅದು ಕಾಮಧೇನು ಆಗ್ಬಿಡತ್ತೆ ಬದುಕಲ್ಲಿ ಅಂತ. ಕೇಳಿದ್ದ ಕೊಡುತ್ತೆ ಅಂತ. ಕೇಳಿದ್ದನ್ನು ಕೊಡುತ್ತೆ. ಕಾಮಧೇನು ಅಂದ್ರೆ ಅದೇ ಅಲ್ವಾ, ನಮಗೇನು ಇಷ್ಟ ಇದೆಯೋ ಏನು ಬೇಕು ಅನ್ಸತ್ತೋ ಅದೆಲ್ಲ ಸಿಗತ್ತೆ ಅಂತ. ಅದನ್ನ ಕಾಮಧೇನು ಎಲ್ಲಿದೆ ಅಂದ್ರೆ ಅಲ್ಲೆಲ್ಲ ಸ್ವರ್ಗದಲ್ಲಿದೆ ಅಂತ ಯೋಚಿಸಬೇಡ. ನಿನಗೆ ಶುದ್ಧವಾದ ಬುದ್ಧಿ ಇದ್ರೆ ಅದೇ ಕಾಮಧೇನು ಅಂತ. ಬ್ಯೂಟಿಫುಲ್. ಯಾಕೆಂದ್ರೆ ನಿನ್ನ ಬದುಕನ್ನ ನೀನೇ ಹಾಳು ಮಾಡ್ಕೊಂಡಿದ್ದೀನಿ. ನಿನ್ನ ನಿರ್ಣಯಗಳೇ ನಿನ್ನ ಬದುಕನ್ನು ಹಾಳು ಮಾಡಿವೆ, ನಿನ್ನ ಯೋಚನೆಗಳೇ ನಿನ್ನ ಬದುಕನ್ನು ಹಾಳು ಮಾಡಿವೆ. ಅದು ಕರೆಕ್ಟ್ ಇದ್ದು ಬಿಟ್ರೆ ನಿನಗಿದೇನು ಆಗ್ತಾ ಇರಲಿಲ್ಲ ಅಂತ. ಹಾಗಾಗಿ ಶುದ್ಧ ಹಿ ಬುದ್ಧಿ ಕಿಲ ಕಾಮಧೇನು. ಅದನ್ನು ಇಲ್ಲಿ ಭೀಷ್ಮನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಭೀಷ್ಮನ ವ್ಯಕ್ತಿತ್ವವನ್ನು ಕರ್ಣ ಕಂಡ ಪರಿ ಅಂತ ಅಂದರೆ ಇದನ್ನು ಗಮನಿಸಿದ್ದಾನೆ. ಕರ್ಣನಿಗೆ ಅವನು ಎಷ್ಟೋ ಸಲ ಬೈದಿರ್ಬೋದು. ಮಂತ್ರಣಗಳಿಗೆ ಕುಳಿತಾಗ ಕರ್ಣನಿಗೂ ಅವನಿಗೂ ಸಮಾನತೆ ಬಂದೇ ಇಲ್ಲ. ಯಾಕೆಂದರೆ ಕರ್ಣ ಅಷ್ಟೂ ಸಲಲು ದುರ್ಯೋಧನನ ಪರವಾಗಿ ನಿಂತ್ಕೋತಾ ಇದ್ದ. ದುರ್ಯೋಧನನಿಗೆ ಯಾವುದು ಇಷ್ಟವೋ ಅದನ್ನು ಕರ್ಣ ಮಾಡ್ಕೊಂಬರ್ತಾ ಇದ್ದ. ಯಾಕೆಂದರೆ ದುರ್ಯೋಧನನಿಗೆ ಯಾವುದು ಹಿತವೋ ಅದನ್ನು ಕರ್ಣ ಹೇಳಿದರೆ ದುರ್ಯೋಧನ ಕರ್ಣನನ್ನು ಈ ಗುಂಪಿಗೆ ಸೇರಿಸ್ತಿದ್ದ. ಯಾವುದು ಅಂತ ಅಂದರೆ, ನೀವೆಲ್ಲ ಪಾಂಡವರ ಕುರಿತು ಸಹಾನುಭೂತಿ ಇರುವವರು ಅಂತ ಒಂದು ಗುಂಪು ಮಾಡಿದ್ನಲ್ಲ ಅವನು. ಕರೆಕ್ಟ್. ಮನಸ್ಸು ದೇಹ ಮಾತ್ರ ನಮ್ಮ ಹತ್ರ ಇದೆ, ಮನಸ್ಸೆಲ್ಲ ಅವ್ರ ಕಡೆ ಇದೆ ಅಂತ. ಭೀಷ್ಮ, ದ್ರೋಣ, ಕೃಪ, ವಿದುರ, ಗಾಂಧಾರಿ ಎಲ್ಲರ ಬಗ್ಗೆನೂ ಅವನಿಗೊಂದು ಇತ್ತಲ್ಲ, ಆ ಪಟ್ಟಿಗೆ ಇವನ್ನೂ ಸೇರಿಸಿ ಬಿಡ್ತಿದ್ದ. ಕರ್ಣನಿಗೆ ಅದು ಇಷ್ಟ ಇರಲಿಲ್ಲ. ಕರ್ಣನಿಗೆ ಅಂದರೆ ಅವನು ಮನಸ್ಸಿಗೂ ಬೇಸರ ಮಾಡೋದಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ದುರ್ಯೋಧನನ ಇಷ್ಟ ಯಾವುದೋ ಅದರ ಕಡೆಗೆ ಅವನು ಮಾತಾಡ್ತಾ ಇದ್ದ. ಆದರೆ ಭೀಷ್ಮ ಹಾಗೆ ಮಾಡ್ತಾ ಇರಲಿಲ್ಲ ಅನ್ನೋದು ಅವನಿಗೆ ಗೊತ್ತಾಗ್ತಾ ಇತ್ತು. ಅದನ್ನು ಹೇಳ್ತಾನೆ ಅವನು ಶುದ್ಧವಾದ ಬುದ್ಧಿ ಅಂತ. ನೀನು ನೀನು ಕುರುಗಳನ್ನು ಎಲ್ಲ ಭಯಗಳಿಂದ ದಾಟಿಸ್ತಾ ಇದ್ದ ನೀನು ಇವತ್ತು ಪಿತೃಲೋಕಕ್ಕೆ ಹೊರಟಿದ್ದಿ ಅಂತ, ಈ ಹಂತದಲ್ಲಿದ್ದಿ ಅಂತ. ಇಂದಿನಿಂದ ಪಾಂಡವರು ಕುರುಗಳ ಸೈನ್ಯವನ್ನು ಪ್ರತಿಕ್ಷಣ ನಾಶ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾನೆ ಕರ್ಣ. ಅದ್ಯ ಪ್ರಭೃತಿ ಸಂಕ್ರುದ್ಧಾಹ ವ್ಯಾಘ್ರ ಇವ ಮೃಗಕ್ಷಯಂ ಅಂತ. ಕೋಪಗೊಂಡ ಹುಲಿಯೊಂದು ಕಾಡಿನಲ್ಲಿರುವ ಬೇರೆಲ್ಲ ಪ್ರಾಣಿಗಳನ್ನು ಬೇಟೆಯಾಡ್ತಾ ಹೋದಂತೆ ಇವತ್ತಿನಿಂದ ಪಾಂಡವರು ಕುರುಗಳನ್ನು ಬೇಟೆಯಾಡ್ತಾರೆ ಅಂತ ಹೇಳ್ತಾನೆ ಕರ್ಣ. ಪಾಂಡವರು ಕುರುಗಳನ್ನ ಬೇಟೆಯಾಡ್ತಾರೆ ಅಂತ ಹೇಳ್ತಾನೆ ಅಂತಾನೆ ಹೇಳ್ತಾನೆ ಅವನು. ಅದು ಎಲ್ಲರ ಎದುರುಗಡೆ ಎಲ್ಲರಿಗೆ ಕೇಳುವಂತಲೇ ಹೇಳ್ತಾನೆ ಅದನ್ನು. ಅದ್ಯ ಗಾಂಡೀವ ಘೋಷಸ್ಯ ವೀರ್ಯಜ್ಞಾಃ ಸವ್ಯಸಾಚಿನಃ ಕುರವ ಸಂತ್ರ ಶಿಷ್ಯಂತಿ ವಜ್ರಪಾಣೇರಿವಾಸುರಾಹ. ಈ ಕ್ಷಣದಿಂದ ಎಲ್ಲ ಕಡೆ ಗಾಂಡೀವದ ಶಬ್ದ ಒಂದೇ ಕೇಳಿಸ್ತಾ ಹೋಗುತ್ತೆ. ಇದಕ್ಕೆ ನಮ್ಮ ಸೈನ್ಯ ಬೆಚ್ಚಿ ಬೀಳ್ತಾ ಹೋಗುತ್ತೆ ಅಂತ. ಈ ಕ್ಷಣದಿಂದ ಗಾಂಡೀವದಿಂದ ಹೊರಬಂದಂತಹ ಬಾಣಗಳು ನಮ್ಮ ಸೈನ್ಯವನ್ನು ನೋಯಿಸ್ತಾ ಹೋಗುತ್ತೆ. ಜೋರಾಗಿ ಉರಿತಾ ಇರುವಂತಹ ಒಂದು ಬೆಂಕಿ, ಕಾಡ್ಗಿಚ್ಚು ಹೇಗೆ ಸುತ್ತ
ಸುತ್ತ ಆವರಿಸಿ, ಒಂದು ಕಾಡಿನ ಸುತ್ತ ಆವರಿಸಿಕೊಂಡು ಕಾಡ್ಗಿಚ್ಚು ಒಳಗಿರುವ ದೊಡ್ಡ 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 ಮರಗಳನ್ನು ಸುಟ್ಟಾಗ್ತಾ ಹೋಗುತ್ತೋ ಹಾಗೆ ನಮ್ಮನ್ನು ಅರ್ಜುನನ ಬಾಣಗಳು ಸುಡ್ತಾ ಹೋಗುತ್ತವೆ. ಇನ್ನು ಸ್ವಲ್ಪ ಆಶ್ಚರ್ಯ ಅಲ್ವಾ ಈ ಥರ? ಹಾಂ, ಆಶ್ಚರ್ಯ ಅಂದರೆ ಅದಕ್ಕೆ ಅಂದರೆ ಅರ್ಥವಾಗದ ಮಹಾಭಾರತ ಹೇಗಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನಿಜ ನಿಜ ನಿಜ. ಇದನ್ನೆಲ್ಲ ನಾವು ಮಹಾಭಾರತದಲ್ಲಿ ಹಿಂಗೆ ಹೇಳಿದ್ರೆ ಯಾರು ನಂಬಲ್ಲ, ಆ್ಯಕ್ಚುಲಿ ಇಲ್ಲ, ನಂಬಲ್ಲ. ನಾನು ಅದಕ್ಕೆ ಶ್ಲೋಕಗಳನ್ನು ಉಲ್ಲೇಖಿಸಿಯೇ ಹೇಳೋದು. ಅಂದರೆ ಅವ್ರ ವ್ಯಕ್ತಿತ್ವಗಳು ಭಿನ್ನವಾಗಿ ಇದ್ವು ಅಂತ, ಅವರ ವ್ಯಕ್ತಿತ್ವಗಳು ಬಹಳ ಭಿನ್ನವಾಗಿಯೇ ಇದ್ವು ಅನ್ನೋದು ಗೊತ್ತಾಗತ್ತೆ ಅನ್ನೋದು ಒಂದು. ಲೆಕ್ಕ ತಪ್ಪಿ ಏನೂ ಮಾಡ್ತಾ ಇರಲಿಲ್ಲ, ತಲೆಗಟ್ಟಿದೆ ಅಂತ ಬಂಡೆಗೆ ಗುದ್ಕೊಳ್ಳೋದು ಅನ್ನೋದನ್ನು ಮಾಡ್ತಾ ಇರಲಿಲ್ಲ ಅಂತ. ಮತ್ತು ಅವನಿಗೆ ಏನಾಗತ್ತೆ ಅನ್ನೋದು ಕರ್ಣನಿಗಂತೂ ಪಕ್ಕಾ ಇದೆ ಅದರಲ್ಲಿ. ಭೀಷ್ಮ, ದ್ರೋಣ, ಕೃಪಾ ಇವರುಗಳಿಗೆ, ಸಂಜಯ ಇವರುಗಳಿಗೆಲ್ಲ ಹೇಗೆ ಈ ಲೆಕ್ಕಾಚಾರ ಪಕ್ಕಾ ಇದೆಯೋ ಕರ್ಣನಿಗೂ ಇದೆ. ಇದು ಗೆಲ್ಲುವ ಯುದ್ಧವಲ್ಲ ಅಂತ. ಆದರೆ ಏನೂ ಮಾಡುವಂತಿಲ್ಲ, ದುರ್ಯೋಧನ ಇಷ್ಟಪಡಲ್ಲ ಅಂತ. ಹಾಗಾಗಿ ನಾವು ಚರ್ಚಿಸಬೇಕಾದದ್ದು ಅಂದರೆ ಕರ್ಣನ ವ್ಯಕ್ತಿತ್ವವನ್ನು ಇಟ್ಕೊಂಡು ಚರ್ಚಿಸಬೇಕಾದದ್ದು ಈ ಅಂಶದಲ್ಲಿ. ಅಂದರೆ ಕರ್ಣ ಇಡೀ ಬದುಕಿನಲ್ಲಿ ಇದು ಹೀಗಾಗಲ್ಲ, ಇದರ ಪರಿಣಾಮ ಅಂದುಕೊಂಡಂತೆ ಆಗಲ್ಲ ಅಂತ ಗೊತ್ತಿದ್ದು, ಇದು ಸರಿಯಲ್ಲ ಅಂತ ಗೊತ್ತಿದ್ದು ದುರ್ಯೋಧನನ್ನ ಮೆಚ್ಚಿಸುವ ಕೆಲಸಗಳನ್ನೇ ಮಾಡ್ಕೊಂಡು ಹೋದ್ನಲ್ಲ. ಇಲ್ಲಿ ನಾವು ಕರ್ಣನ ವ್ಯಕ್ತಿತ್ವವನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಮನಿಸಬೇಕಾಗಿದೆ ಅಂತ. ಅಂದರೆ ಅವನನ್ನು ತಪ್ಪು ಸರಿ ಅಂತ ನಿರ್ಣಯಿಸಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ನಾವು ಈ ಜಡ್ಜ್ಗಳಾಗೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅನ್ನೋದೇ ನನ್ನ ನಿಲುವು. ಈ ನಿಲುವುಗಳು ಯಾಕೆ ಬರುತ್ತೆ? ನಮಗೂ ಬರುತ್ತೆ ಇದು. ನಾವು 1000 ಸಲ ಕರ್ಣನಾಗಿರ್ತೀವಿ, ಅಥವಾ ನಾವು ಯಾರದೋ ಒಂದು 10 ಜನರ ಬಗ್ಗೆ ಕರ್ಣ ಆಗಿರ್ತೀವಿ. ನಾವು 10 ಜನರ ಬಗ್ಗೆ ಕರ್ಣ ಆಗಿರ್ತೀವಿ ನಾವು. ಅಂದರೆ ಅವರ ತಪ್ಪುಗಳು ಅಂತ ಗೊತ್ತಿರುತ್ತೆ, ಅವರಿಗೆ ಒಳಿತಾಗಲ್ಲ ಅಂತ ಗೊತ್ತಿರುತ್ತೆ, ಆದರೆ ನಾವು ಬೆಂಬಲಿಸ್ತಲೇ ಇರ್ತೀವಿ ಅವರನ್ನು. ನಮಗೊಂದು ಪ್ರೀತಿ ಇರುತ್ತೆ ಅವ್ರ ಬಗ್ಗೆ. ಪ್ರೀತಿ ಇದ್ದವ್ರ ಬಗ್ಗೆ ನಾವು ಈ ಕೆಲಸ ಮಾಡೋದು ಹೆಚ್ಚು ನಾವು ಅಂತ ಬಹಳ ಬೆಂಬಲಿಸ್ತಾ ಇರ್ತೀವಿ. ಅವರಿಗೆ ಇಷ್ಟ ಯಾವುದೋ ಅದನ್ನು ಹೇಳ್ತಾ ಇರ್ತೀವಿ, ಅವರಿಗೆ ಹಿತ ಯಾವುದೋ ಅದನ್ನು ಮಾಡ್ತಾ ಹೋಗೋದಿಲ್ಲ ಅಂತ. ಹಾಗಾಗಿ ಕರ್ಣ ನಮಗೆ ತೋರಿಸ್ಕೊಡೋದು ಅದನ್ನು ಅಂತ. ನಮಗೆ ಇಷ್ಟವಾದವರ ಹಿತ ಕಾಯಬೇಕಾ, ನಮಗೆ ಇಷ್ಟವಾದವರ ಇಷ್ಟ ಪೂರೈಸಬೇಕಾ ಅಂತ ಒಂದು ಪ್ರಶ್ನೆ ಬಂದರೆ ಕರ್ಣನ ಬದುಕಲ್ಲಿ ಉತ್ತರ ಸಿಗುತ್ತೆ. ಅವ್ರಿಗೇನು ಇಷ್ಟ ಇದೆ ಅದನ್ನು ಮಾಡಬೇಕು ಅನ್ನೋದನ್ನು ಕರ್ಣ ಮಾಡ್ಕೊಂಬಂದಿದ್ದು ಕಾಣಿಸುತ್ತೆ ನಮಗದನ್ನು. ಅದೇ ದುರ್ಯೋಧನನಿಗೆ ಹಿತ ಯಾವುದು ಅಂತ ಹೊರಟಿದ್ರೆ ಕರ್ಣನಿಗೆ ಏನಾದರೂ ಮಾಡೋಕ್ಕಾಗ್ತಿತ್ತ ಅಂತ ಕೇಳಿದರೆ ಕಷ್ಟ ಇದೆ. ದುರ್ಯೋಧನ ಇವನನ್ನು ಆಚೆ ಸರಿಸಿ ಸುಮ್ಮನೆ ಅವನ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ದ. ಇವನನ್ನು ಕೂಡ ದ್ರೋಣರ ಪಟ್ಟಿಗೆ ಸೇರಿಸ್ಬಿಟ್ಟಿದ್ದ, ಭೀಷ್ಮ ದ್ರೋಣರ ಪಟ್ಟಿಗೆ ಸೇರಿಸ್ಕೋತಿದ್ದ. ಅವನೇನು ಕರ್ಣ ತನ್ನ ಬಹಳ ಆತ್ಮೀಯ ಮಿತ್ರ ಅಂತ ಇವನು ಮಾತು ಕೇಳ್ತಾ ಇದ್ದ ಅಂತೇನೂ ಅಲ್ಲ. ಯಾಕೆಂದ್ರೆ ದುರ್ಯೋಧನನಿಗೆ ಕರ್ಣ ಆಯುಧ, ಕರ್ಣನಿಗೆ ದುರ್ಯೋಧನ ಭಾವನೆ. ಕರ್ಣನಿಗೆ ದುರ್ಯೋಧನ ಒಂದು ಭಾವ, ದುರ್ಯೋಧನಿಗೆ ಕರ್ಣ ಭಾವ ಅಲ್ಲ. ದುರ್ಯೋಧನನಿಗೆ ಕರ್ಣ ಒಂದು ಶಕ್ತಿ, ಒಂದು ಬಲ, ಅವನ ಒಂದು ಆಯುಧ ಅಷ್ಟೇ. ಒಂದು ಅನುಭವ ಬಿಟ್ಕೊಂಡಿದ್ದೀನಿ ನಾನು ಅಂತ ಹೆದರಿಸ್ತಾ ಕೂತ್ಕೊಂಡಿದ್ದಾನ ಅವನು ಅಷ್ಟೇ. ನನ್ನ ಹತ್ರ ಕರ್ಣ ಇದ್ದಾನೆ ಅಂತ ಎದುರಿಸೋದವನು ಅಂತ. ಅವನು ಎಲ್ಲರನ್ನ ಇಟ್ಕೊಂಡು ಎದುರಿಸಿದ್ದು ಹಾಗೆ ಅಂತ. ನನ್ನ ಹತ್ರ ಭೀಷ್ಮ ಇದ್ದಾನೆ, ನನ್ನ ಹತ್ರ ದ್ರೋಣರಿದ್ದಾರೆ, ನನ್ನ ಹತ್ರ ಕೃಪ ಇದ್ದಾರೆ, ನನ್ನ ಹತ್ರ ಶಲ್ಯ ಇದ್ದಾನೆ, ನನ್ನ ಹತ್ರ ಕರ್ಣ ಇದ್ದಾನೆ ಅಂತಲೇ ಅವನು ಹೆದರಿಸ್ತಾ ಇರೋದು ಅವನು ಅಂತ. ಇವರು ಇನ್ನೊಬ್ಬರಿದ್ದಾರೆ ಅಂತ ಹೆದರಿಸ್ತಾನೆ ಇಲ್ಲ ಯಾರನ್ನು. ಈಗ ಪಾಂಡವರು ನನ್ನ ಹತ್ರ ಧೃಷ್ಟದ್ಯುಮ್ನ ಇದ್ದಾನೆ, ನನ್ನ ಹತ್ರ ಅವನಿದ್ದಾನೆ, ಇವನಿದ್ದಾನೆ ಅಂತ ಯಾರೂ ಎದುರಿಸ್ತಾ ಇಲ್ಲ ಅವರು. ಆದರೆ ಅವನು ಮಾತ್ರ ಇವರುಗಳೆಲ್ಲರನ್ನು ಹೀಗೆ ಬಳಸ್ಕೊಂಡ ಅಂತ. ದುರ್ಯೋಧನನ ವ್ಯಕ್ತಿತ್ವ ಅಂತ ನೋಡಿದಾಗ ದುರ್ಯೋಧನನ ವ್ಯಕ್ತಿತ್ವ ಅದು ಎಂಥ ಕ್ರೂರ ವ್ಯಕ್ತಿತ್ವ ಅಂತ. ಅಂದರೆ ಒಳಗಡೆ ಎಷ್ಟು ಅವನಲ್ಲಿ ಅಂಥದ್ದೊಂದು ಕ್ರೌರ್ಯ ಇತ್ತು ಅನ್ನೋದು ಗೊತ್ತಾಗುತ್ತೆ ಅಂತ. ತನ್ನನ್ನು ಪ್ರೀತಿಸುವ ವ್ಯಕ್ತಿಗಳನ್ನು ದುರ್ಯೋಧನ ಅಸ್ತ್ರವಾಗೇ ಬಳಸಿದ, ತನ್ನ ಸಾಧನವಾಗಿ ಬಳಸಿದ. ತನಗೇನು ಬೇಕೋ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಅವರಷ್ಟು ಜನರನ್ನು ಉಪಕರಣ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಕರ್ಣನಿಗೆ ಎಮೋಷನ್, ಅದು ದುರ್ಯೋಧನ ಅನ್ನೋದು ಒಂದು ಎಮೋಷನ್ ಕರ್ಣನಿಗೆ. ನೀವು ಆ ಪಾರ್ಟ್ ಅಂತ ತಗೊಂಡ್ರೆ ಕರ್ಣ ದೊಡ್ಡವನು ಅಂತಲೇ ಹೇಳಬೇಕಾಗತ್ತೆ. ಇಡೀ ಕರ್ಣನ ಬದುಕನ್ನು ನೋಡಿದಾಗ ಕರ್ಣ ಮಾಡಿದ ತಪ್ಪು ಅಂತ ಹೇಳ್ಬೋದೇ ಹೊರತು ಒಂದು ಎಮೋಷನ್ ಅವನಿಗೆ. ನಾನು ಏನೂ ಅಲ್ಲದ ಹೊತ್ತಿನಲ್ಲಿ ನನ್ನನ್ನು ಏನೋ ಅಂತ ಮಾಡಿ ತೋರಿಸಿದವ ಅನ್ನುವ ಭಾವ ಇದೆಯಲ್ಲ, ಆ ಕೃತಜ್ಞತೆಗಾಗಿ ಇಡೀ ಕರ್ಣ ತನ್ನ ಬದುಕನ್ನು ತೆತ್ತು ಬಿಟ್ಟ ಅಂತ. ಈ ಮಾತುಗಳಲ್ಲಿ ಅದು ಕಾಣಿಸುತ್ತೆ ನಮಗೆ, ನಮ್ಮ ವಿಮರ್ಶೆಗಳಲ್ಲ ಅದು. ಪಾಂಡವರನ್ನು ಸೋಲ್ಸೋಕ್ಕಾಗಲ್ಲ ಅರ್ಜುನ ಅಂತವನು ಅಂತ ಹೇಳುವ ಕರ್ಣ ಅರ್ಜುನನ್ನ ಅಷ್ಟು ದ್ವೇಷಿಸ್ತಲೇ, ಅಂದರೆ ಗುರುಕುಲಕ್ಕೆ ಸೇರಿದ ಮೊದಲ ದಿನದಿಂದ ಅರ್ಜುನನ ಮೇಲೆ ಅಸೂಯೆ ಅವನಿಗೆ. ಹಾಗಂತ ಅರ್ಜುನ ಕ್ಷುದ್ರ ಅಂತ ಹೇಳೋದಿಲ್ಲ, ಅವನ ಸಾಮರ್ಥ್ಯ ಗೊತ್ತು ಅವನಿಗೆ ಅಂತ. ಹಾಗಾಗಿ ಕರ್ಣನಿಗೆ ವಿವೇಕ ಇಲ್ಲ ಅಂತ ಅಲ್ಲ, ವಿವೇಕ ಇದ್ದು
ಆ ಕ್ಲ್ಯಾರಿಟಿ ಇದ್ದು ಆ ಪ್ರಬುದ್ಧತೆ ಇದ್ದು ಭಾವಕ್ಕೆ ತನ್ನನ್ನು ತೆತ್ತುಕೊಂಡವ ಅಂತ ಅವನನ್ನು ವ್ಯಾಖ್ಯಾನಿಸಬೇಕು. ಕರೆಕ್ಟ್. ಸೊ ಅಲ್ಲಿಗೆ ಕರ್ಣ ಯುದ್ಧ ಸನ್ನದ್ಧನಾಗಿ ರಣಾಂಗಣಕ್ಕೆ ಬಂದಿದ್ದಾನೆ. ಬಟ್ ಬರೋಕ್ಕಿಂತ ಮುಂಚೆ ಭೀಷ್ಮರ ಬಳಿ ಬಂದು ತನ್ನ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾನೆ. ಅದು ದುರ್ಯೋಧನ ಆದಿಯಾಗಿ ಎಲ್ಲರ ಎದುರುಗಡೆನೆ. ಬಹುಶಃ ಒಂದು ಕೆಲವೊಂದು ಸಲ ನಾವು ಕಲಕಿದಾಗ, ಅಂದರೆ ನಮ್ಮ ಭಾವನೆಗಳು ಕಲಕಿದಾಗ ನಾವು ಆನೆಸ್ಟಾಗಿ ಮನಸ್ಸಲ್ಲಿ ಯಾವುದೋ ಮೂಲೆಯಲ್ಲಿ ಇರೋದು ಕೂಡ ಹೊರಗಡೆ ಬರ್ತಾ ಹೋಗುತ್ತೆ ಅಲ್ವಾ? ಆ ಥರ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಬಹುಶಃ ಈ ಥರ ಮಾತಾಡ್ತಿರಲಿಲ್ಲ. ಖಂಡಿತ ಮಾತಾಡ್ತಾರೆ. ಅದು ದುರ್ಯೋಧನ ಎದುರುಗಡೆ. ಆಮೇಲೆ ಎರಡನೇದೇನೆಂದರೆ ಅದೇ ಭೀಷ್ಮರು ಹೇಳಿದ ಹಾಗೆ ಕೊನೆಗಾಲ ಅನ್ನೋದು ಒಂದು ಬಂದಿರುತ್ತೆ. ಅದು ಒಂದು ಕಾರಣ ಅಂತ ಅನ್ಸುತ್ತೆ. ಮನಸ್ಸಲ್ಲಿ ಏನಿದೆ ಹೇಳಬೇಕು ಅನ್ನೋದು ಕೂಡ ಇರುತ್ತೆ. ಸೊ ಹೀಗಾಗಿ ಈ ಥರದ ಮಾತುಗಳ ಕರ್ಣನಿಂದ ಅಂದರೆ ಮನಸ್ಸಿನಲ್ಲಿರುವಂಥದ್ದು ನೈಜ ಭಾವನೆಗಳು ಹೊರಗಡೆ ಬರ್ತಾ ಇವೆ. ಸೊ ಇದಾದ ನಂತರ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತೀನಿ. ಸೊ ಇದನ್ನೆಲ್ಲವನ್ನು ಹೇಳಿದಂಥ ನಮ್ಮ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಾವು ಜಡ್ಜ್ ಮಾಡಿ ಆಲ್ರೆಡಿ ನಮ್ಮ ಮನಸ್ಸಲ್ಲೇ ನಾವು ಹೀಗೆ ಅಂದ್ಕೊಂಡಿದ್ದೀವಲ್ಲ, ಕರ್ಣ ಅಂದರೆ ಹೀಗೆ, ಅರ್ಜುನ ಅಂದರೆ ಹೀಗೆ, ಭೀಷ್ಮ ಅಂದರೆ ಹೀಗೆ. ಸೊ ಅವೆಲ್ಲವೂ ಕೂಡ ಕ್ರಂಬಲ್ ಆಗ್ತಾ ಇವೆ, ಅವೆಲ್ಲ ಕೂಡ ಕುಸಿದು ಬೀಳ್ತಾ ಇವೆ. ಅದು ತುಂಬ ಒಳ್ಳೆಯದು ಆ್ಯಕ್ಚುಲಿ. ಯಾಕಂದರೆ ನಾವು ಯಾಕೆ ಹಂಗೆ ಅಂದ್ಕೊಳ್ಳೋಣ? ನಾವು ನಮ್ಮ ಮನಸ್ಸಲ್ಲಿ ಒಂದು ಪಿಕ್ಚರ್ ಇರೋದು ಸತ್ಯ. ಬಟ್ ಆ ಪಿಕ್ಚರ್ನಲ್ಲಿ ನಾವು ನೈಜವಾಗಿ ಏನಿಲ್ಲ ಅದು ಕೂಡ ಆ್ಯಡ್ ಆಗಿರುತ್ತೆ. ಸೊ ಅದನ್ನು ನಾವು ಸರಿಪಡಿಸೋ ಅವಶ್ಯಕತೆ ಇದೆ. ಇದು ನೋಡಿದ್ರೆ ಗೊತ್ತಾಗ್ತಾ ಇದೆ ಅದು ಕರ್ಣ ಅಂದ್ರೇನು, ಭೀಮ ಅಂದ್ರೇನು, ಭೀಷ್ಮ ಅಂದರೆ ಯಾರು, ಅರ್ಜುನ ಅಂದ್ರೇನು ಅನ್ನೋದು ಗೊತ್ತಾಗ್ತಾ ಇದೆ. ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರಶ್ನೆಗಳನ್ನ ಕೇಳಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.